ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಈ ಒಂದು ಸೆಷನ್ಗೆ ಸ್ವಾಗತವನ್ನು ಕೋರ್ತಾ ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಅಂತಕ್ಕಂಥ ಸಬ್ಜೆಕ್ಟ್ನ 3ನೇ ಯೂನಿಟ್, ದಟ್ ಈಸ್ ಮೆಷರ್ ಆಫ್ ಲೊಕೇಶನ್ ಆ್ಯಂಡ್ ಡಿಸ್ಪರ್ಷನ್ ಅಂತಕ್ಕಂಥ ಚಾಪ್ಟರ್ ಬರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾನು ನಿಮ್ಮ ಉಮೇಶ್ ಡಿ.ಕೆ, ಲೆಕ್ಚರರ್, ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಶಿವಶರಣೆ ಅಕ್ಕಮಹಾದೇವಿ ಗೌರ್ಮೆಂಟ್ ಪಾಲಿಟೆಕ್ನಿಕ್, ಶಿರಾಳಕೊಪ್ಪ. ಬನ್ನಿ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾವು ಏನೆಲ್ಲ ಕಾನ್ಸೆಪ್ಟ್ಸ್ಗಳನ್ನು ಕಲಿತೀವಿ, ಏನೆಲ್ಲ ಟಾಪಿಕ್ಸ್ಗಳನ್ನು ನೋಡ್ತೀವಿ ಅಂತ ಆದರೆ, ಮೆಜರ್ ಆಫ್ ಲೊಕೇಶನ್, ರೇಂಜ್, ಮೀನ್, ಮೋಡ್ ಆ್ಯಂಡ್ ಮೀಡಿಯನ್, ಅಬ್ಸಲ್ಯೂಟ್ ಮೆಜರ್ ಆಫ್ ಡಿಸ್ಪರ್ಷನ್, ಮೀನ್ ಡಿವಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ವೇರಿಯನ್ಸ್ ಆ್ಯಂಡ್ ಸ್ಕ್ಯೂನೆಸ್ ಆ್ಯಂಡ್ ಕುರ್ಟೋಸಿಸ್ ಗ್ರಾಫ್ಸ್. ಈ ಎಲ್ಲ ಟಾಪಿಕ್ಸ್ ಮೇಲೆ ನಿಮಗೆ ಈ CET-ನಲ್ಲಿ 6ರಿಂದ 7 ಮಾರ್ಕ್ಸ್ ಬರುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಅಂತಕ್ಕಂಥ ಸಬ್ಜೆಕ್ಟಲ್ಲಿ ಸ್ನೇಹಿತರೆ 20 ಮಾರ್ಕ್ಸನ್ನು ನಾವು ಈ ಸಲ DCET-ನಲ್ಲಿ ನೋಡ್ಬೋದು. ಆ 20 ಮಾರ್ಕ್ಸ್ನ 4 ಯೂನಿಟ್ಗಳಿದ್ದಾವೆ. ಆ 4 ಯೂನಿಟಲ್ಲಿ ಈ 3ನೇ ಯೂನಿಟ್ಟು 6ರಿಂದ 7 ಮಾರ್ಕ್ಸನ್ನು ನಿಮಗೆ ತಂದುಕೊಡುತ್ತೆ. ಹಾಗಾಗಿ ಈ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ನೋಡಿ, ತುಂಬ ಈಸಿಯಾದಂಥ ಕಾನ್ಸೆಪ್ಟ್ಸ್ಗಳು, ಯಾವುದೇ ರೀತಿ ಕ್ವಶನ್ಸ್ ಕೇಳಿದರೂ ಕೂಡ ನೀವು ಈಸಿಯಾಗಿ ಆನ್ಸರ್ ಮಾಡ್ತಕ್ಕಂಥ ಟೆಕ್ನಿಕ್ನ ಮತ್ತು ಆ ಕಾನ್ಸೆಪ್ಟ್ಸ್ನ ಅರ್ಥ ಮಾಡಲಿಕ್ಕೆ ನಾನು ನಿಮಗೆ ಸಹಾಯ ಮಾಡ್ತೀನಿ. ಹಾಗಾದರೆ ಬನ್ನಿ, ಮೆಷರ್ ಆಫ್ ಲೊಕೇಶನ್ ಅಂದರೆ ಏನು ನೋಡಿ. ಇಲ್ಲೊಂದು ಡೇಟಾ ಕೊಟ್ಟಿದ್ದೀನಿ. ಈ ಡೇಟಾನ ನೋಡಿಬಿಟ್ಟು ಏನು ಅನಿಸ್ತಾ ಇದೆ ನಿಮಗೆ? ಈ ಡೇಟಾದಲ್ಲಿ ಸ್ಟೂಡೆಂಟ್ಸ್ಗಳು 10 ಜನ ಸ್ಟೂಡೆಂಟ್ಸ್ಗಳಿದ್ದಾರೆ. ಆ 10 ಜನ ಸ್ಟೂಡೆಂಟ್ಸ್ಗಳಿಗೆ ಡಿಫ್ರೆಂಟ್ ಸಬ್ಜೆಕ್ಟ್ಸಲ್ಲಿ ತೆಗೆದಿರ್ತಕ್ಕಂಥ ಮಾರ್ಕ್ಸ್ಗಳನ್ನು ನಾನಿಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಈ ಮಾರ್ಕ್ಸ್ಗಳನ್ನು ನೋಡಿಬಿಟ್ಟು ನೀವು ಏನಾದರೂ ಯಾವ ವಿದ್ಯಾರ್ಥಿ ಬೆಸ್ಟು, ಯಾವ ವಿದ್ಯಾರ್ಥಿ ವರ್ಸ್ಟ್ ಅಂತ ಏನಾದರೂ ಹೇಳೋಕ್ಕಾಗುತ್ತಾ? ಕಂಪೇರ್ ಮಾಡ್ತೀರಾ? 1 ನಿಮಿಷ ವಿಡಿಯೋನ ಪಾಸ್ ಮಾಡಿಬಿಟ್ಟು ಥಿಂಕ್ ಮಾಡಿ. ಈ ಒಂದು ಡೇಟಾನ ನೋಡಿ, ಪ್ರತಿಯೊಬ್ಬ ಸ್ಟೂಡೆಂಟು ಪಡೆದಿರ್ತಕ್ಕಂಥ ಡಿಫ್ರೆಂಟ್ ಸಬ್ಜೆಕ್ಟಲ್ಲಿ ಪಡೆದಿರ್ತಕ್ಕಂಥ ಡೇಟಾವನ್ನು ನೋಡಿ, ನಾವು ಯಾವ ವಿದ್ಯಾರ್ಥಿ ಚೆನ್ನಾಗೆ ಪರ್ಫಾರ್ಮ್ ಮಾಡಿದ್ದಾನೆ, ಯಾವ ವಿದ್ಯಾರ್ಥಿ ಅವರೇಜ್ ಪರ್ಫಾರ್ಮ್ ಮಾಡಿದ್ದಾನೆ ಅಂತ ಹೇಳಲಿಕ್ಕಾಗುತ್ತಾ ಸಡನ್ನಾಗಿ ಅಂತ ಥಿಂಕ್ ಮಾಡಿ. ಡೆಫಿನೆಟಾಗಿ ನೀವು ಥಿಂಕ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಈ ಡೇಟಾವನ್ನು ನೋಡಿ ನಾವು ವಿದ್ಯಾರ್ಥಿಗಳ ಪರ್ಫಾರ್ಮೆನ್ಸನ್ನು ಕಂಪೇರ್ ಮಾಡೋದು ಕಷ್ಟ. ಅಥವಾ ವಿದ್ಯಾರ್ಥಿಗಳು ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಯಾರು ವರ್ಸ್ಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಕನ್ಕ್ಲೂಷನಿಗೆ ಕೂಡ ಬರೋಕ್ಕಾಗಲ್ಲ. ಯಾಕೆ ಅಂತೇಳಿದರೆ, ದ ಡೇಟಾ ಅಂತಕ್ಕಂಥದ್ದು ಡಿಸ್ಕ್ರಿಪ್ಟಿವ್ ಫಾರ್ಮಲ್ಲಿದ್ದಾಗ ಆ ಡಿಸ್ಕ್ರಿಪ್ಟಿವ್ ಫಾರ್ಮಿಂದ ಏನಾದರೂ ನಾವು ಒಂದು ಕನ್ಕ್ಲೂಷನನ್ನು ಡ್ರಾ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಮಗೇನು ಬೇಕು ಅಂತೇಳಿದರೆ, ಈ ಡೇಟಾನೆಲ್ಲ ಒಬ್ಬ ವಿದ್ಯಾರ್ಥಿ ತೆಗೆದಿರ್ತಕ್ಕಂಥ ಮಾರ್ಕ್ಸ್ಗಳನ್ನೆಲ್ಲ ಒಂದೇ ವರ್ಡಲ್ಲಿ ಹೇಳ್ತಕ್ಕಂಥ ಯಾವುದಾದ್ರೂ ಪ್ಯಾರಾಮೀಟ್ರ್ ಇದೆನಾ? ಇನ್ನೊಬ್ಬ ಸ್ಟೂಡೆಂಟ್ ತೆಗೆದಿರ್ತಕ್ಕಂಥ ಮಾರ್ಕ್ಸ್ಗಳನ್ನು ಒಂದೇ ವರ್ಡಲ್ಲಿ ಡಿಸ್ಕ್ರೈಬ್ ಮಾಡ್ತಕ್ಕಂಥ ಯಾವುದಾದ್ರೂ ಪ್ಯಾರಾಮೀಟ್ರ್ ಇದೆನಾ? ಅದನ್ನು ಕಂಡಿಡಿದಾಗ ಮಾತ್ರ ನಮಗೆ ಈಸಿಯಾಗಿ 2 ಡೇಟಾನ ಕಂಪೇರ್ ಮಾಡ್ಬೋದು. ಸೊ ಅದಕ್ಕೆ ಈ ಒಂದು ಟಾಪಿಕಲ್ಲಿ ನಾವೇನು ಮಾಡ್ತೀವಿ ಅಂತೇಳಿದರೆ, ಮೆಷರ್ ಆಫ್ ಲೊಕೇಶನ್ ಅಂದರೆ ಈ ಡೇಟಾದು ಸೆಂಟ್ರಲ್ ಪಾಯಿಂಟ್ ಎಲ್ಲಿದೆ, ಈ ಡೇಟಾ ಯಾವ ನಂಬರ್ಗೆ ಹತ್ರ ಇದೆ ಅದನ್ನು ಕಂಡುಹಿಡಿತೀವಿ. ಮತ್ತು ಈ ಡೇಟಾ ಯಾವ ರೀತಿ ಸ್ಪ್ರೆಡ್ ಆಗಿದೆ ಅದನ್ನೇನಂತ ಕರಿತೀವಿ? ಮೆಷರ್ ಆಫ್ ಡಿಸ್ಪರ್ಷನ್ ಅಂತ ಕರಿತೀವಿ. ಈ ಕಾನ್ಸೆಪ್ಟ್ಸ್ಗಳನ್ನು ನಾವು ಕಲಿತಾ ಹೋಗ್ತೀವಿ. ಅದಕ್ಕೆ ನೋಡಿ, ಯಾವುದೇ ಒಂದು ಡೇಟಾನ ಅನಲೈಸ್ ಮಾಡುವಾಗ ಮೆಷರ್ ಆಫ್ ಲೊಕೇಶನ್ ಮತ್ತು ಮೆಷರ್ ಆಫ್ ಡಿಸ್ಪರ್ಷನ್ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಇಲ್ಲದೆ ಹೋದರೆ ನಿಮಗೆ 2 ಡೇಟಾದಲ್ಲಿ ಯಾವುದು ಬೆಸ್ಟು, ಯಾವುದು ವರ್ಸ್ಟು ಅಂತ ಹೇಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು ಮಾರ್ಕ್ಸ್ಗಳಿಗೆ ನಾವು ಯಾವುದು ಮೆಷರ್ ಆಫ್ ಲೊಕೇಶನ್, ಒಂದೇ ವರ್ಡಲ್ಲಿ ಈ ಮಾರ್ಕ್ಸನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂಥ ಪ್ಯಾರಾಮೀಟ್ರ್ ಯಾವುದು ನಿಮಗೆಲ್ರಿಗೂ ಗೊತ್ತಿದೆ. ನೀವು 3rd ಸೆಮಿಸ್ಟ್ರಲ್ಲಿ ಅಥವಾ 4th ಸೆಮಿಸ್ಟ್ರಲ್ಲಿ ಅಥವಾ 2nd ಸೆಮಿಸ್ಟ್ರಲ್ಲಿ ನಿಮ್ಮ ಪರ್ಸೆಂಟೇಜ್ ಎಷ್ಟು ಅಂದಾಗ ಮಾರ್ಕ್ಸನ್ನು ಹೇಳೋದಿಲ್ಲ, ಏನು ಹೇಳ್ತೀರಾ ನೀವು? ಅವರೇಜನ್ನು ಹೇಳ್ತೀರಾ. ಸೊ ಅವರೇಜ್ ಅಂತಕ್ಕಂಥದ್ದು ಈ ಡೇಟಾದ ಮೆಷರ್ ಆಫ್ ಲೊಕೇಶನ್. ನೋಡಿದ್ರಾ? ಈ ಇಬ್ಬರು ಸ್ಟೂಡೆಂಟ್ಸ್ ಅವರೇಜ್ ಹೇಳಿದಾಗ ಒಬ್ಬ ಸ್ಟೂಡೆಂಟ್ 70% ತೆಗೆದಿದ್ದಾನೆ, ಇನ್ನೊಬ್ಬ ಸ್ಟೂಡೆಂಟ್ 75% ತೆಗೆದಿದ್ದಾನೆ ಅಂತ ನಾನು ಅವರೇಜನ್ನು ಹೇಳಿದಾಗ ಡೆಫಿನೆಟ್ಲಿ ನೀವೇನು ಮಾಡ್ತೀರಾ? ಕಂಪೇರ್ ಮಾಡ್ತೀರಾ ಅಲ್ವಾ? ಸೊ ಹಾಗಾಗಿ ಈ ಅವರೇಜ್ ಅಂತಕ್ಕಂಥದ್ದೇನಿದೆ ಈ ಡೇಟಾದು ಮೆಷರ್ ಆಫ್ ಲೊಕೇಶನ್ ಅಂತ ಕರಿತೀವಿ. ಮತ್ತು ಈ ಡೇಟಾ ಅಂದರೆ ಈ ಮಾರ್ಕ್ಸ್ಗಳು ಯಾವ ರೀತಿ ಸ್ಪ್ರೆಡ್ ಆಗಿದ್ದಾವೆ,
ದ ಲೋಯೆಸ್ಟ್ ವ್ಯಾಲ್ಯೂ ಎಷ್ಟು, ದ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು, ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ ಅಂತ ಹೇಳೋದನ್ನು ಏನಂತ ಕರಿತೀನಿ ನಾನು, ಮೆಜರ್ ಆಫ್ ಡಿಸ್ಪರ್ಷನ್ ಅಂತ ಕರಿತೀನಿ ಸ್ನೇಹಿತರೆ. ಸೊ ಹಾಗಾಗಿ ಈ ಮೆಜರ್ ಆಫ್ ಲೊಕೇಶನ್ ಮತ್ತು ಮೆಜರ್ ಆಫ್ ಡಿಸ್ಪರ್ಷನ್ ಅನ್ನೋದು ಯಾಕೆ ಬೇಕು ಅಂತ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಟು ಕಂಪೇರ್ ದ ವ್ಯಾಲ್ಯೂಸ್, ಟು ಕಂಪೇರ್ ದ ಡೇಟಾ, ಮತ್ತು to compare or to draw the conclusion from the data we need measure of location and measure of dispersion. ಹಾಗಾದರೆ ಯಾವೆಲ್ಲ ಮೆಜರ್ ಆಫ್ ಲೊಕೇಶನ್ಸ್ ಇದ್ದಾವೆ, ಯಾವೆಲ್ಲ ಮೆಜರ್ ಆಫ್ ಡಿಸ್ಪರ್ಷನ್ಸ್ ಇದ್ದಾವೆ ಅಂತ ಈ ಚಾಪ್ಟ್ರಲ್ಲಿ ಕಲಿತಾ ಹೋಗೋಣ. ಒಂದು ಮೆಜರ್ ಆಫ್ ಲೊಕೇಶನ್ ನಾನು ಹೇಳಿದೆ ನಿಮಗೆ ಅವರೇಜ್ ಅಂತ, ಇನ್ನೊಂದು ಯಾವುದಿದೆ ಮೀನ್ ಅಂತ ಇದೆ, ಇನ್ನೊಂದು ಮೋಡ್ ಅಂತ ಇದೆ. ಇವೆಲ್ಲ ಮೆಜರ್ ಆಫ್ ಲೊಕೇಶನ್ ಸ್ನೇಹಿತರೆ. ಅದೇ ರೀತಿ ಮೆಜರ್ ಆಫ್ ಡಿಸ್ಪರ್ಷನ್ಗೂ ಕೂಡ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಇದೆ, ವೇರಿಯನ್ಸ್ ಅಂತ ಇದೆ. ಅವುಗಳದ್ದು ಪ್ರಾಮುಖ್ಯತೆ ಏನು, ಅವು ಡೇಟಾನ ಯಾವ ರೀತಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತವೆ ಅಂತಕ್ಕಂಥದ್ದನ್ನು ಕೂಡ ನೋಡೋಣ ಸ್ನೇಹಿತರೆ. ಬನ್ನಿ ಹಾಗಾದರೆ, ವಾಟ್ ಈಸ್ ಮೆಜರ್ ಆಫ್ ಲೊಕೇಶನ್? ಮೆಜರ್ ಆಫ್ ಲೊಕೇಶನ್ ಡಿಸ್ಕ್ರೈಬ್ಸ್ ದಿ ಸೆಂಟ್ರಲ್ ಟೆಂಡೆನ್ಸಿ ಆಫ್ ದ ಡೇಟಾ. ನೋಡಿ, ಮೆಜರ್ ಆಫ್ ಲೊಕೇಶನ್ ಅಂತಕ್ಕಂಥದ್ದು ಡೇಟಾದ ಸೆಂಟ್ರ್ ಪಾಯಿಂಟ್ನ ಹೇಳ್ತಾ ಹೋಗುತ್ತೆ, ಸೆಂಟ್ರಲ್ ಟೆಂಡೆನ್ಸಿನ ಹೇಳ್ತಾ ಹೋಗುತ್ತೆ. ದೆನ್ ವಾಟ್ ಈಸ್ ಸೆಂಟ್ರಲ್ ಟೆಂಡೆನ್ಸಿ? ಇಟ್ ಈಸ್ ಎ ಡಿಸ್ಕ್ರಿಪ್ಟಿವ್ ಸಮ್ಮರಿ ಆಫ್ ಡೇಟಾ ಸೆಟ್ ಥ್ರೂ ಎ ಸಿಂಗಲ್ ವ್ಯಾಲ್ಯೂ ದಟ್ ರಿಫ್ಲೆಕ್ಟ್ ದಿ ಸೆಂಟರ್ ಆಫ್ ಡೇಟಾ ಡಿಸ್ಟ್ರಿಬ್ಯೂಷನ್. ಸೆಂಟ್ರಲ್ ಟೆಂಡೆನ್ಸಿ ಅಂತೇಳಿದರೆ ಡೇಟಾ ಡಿಸ್ಟ್ರಿಬ್ಯೂಷನ್ನು ಯಾವ ಪಾಯಿಂಟ್ ಹತ್ರ ಆಗಿದೆ ಅನ್ನೋದನ್ನು, ಯಾವ ಪಾಯಿಂಟಲ್ಲಿ ಡೇಟಾ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದನ್ನು ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀನಿ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ಆಗಲೇ ಒಂದು 6ರಿಂದ 7 ಸಬ್ಜೆಕ್ಟ್ಸ್ಗಳಲ್ಲಿ ಒಬ್ಬ ಸ್ಟೂಡೆಂಟ್ ತೆಗೆದಿರ್ತಕ್ಕಂಥ ಮಾರ್ಕ್ಸ್ಗಳನ್ನು ಲಿಸ್ಟ್ ಮಾಡಿದ್ವಿ. ಆ ಮಾರ್ಕ್ಸ್ಗಳು ಸೆಂಟ್ರ್ ಪಾಯಿಂಟ್ ಯಾವುದು ಅಂತ ನೋಡಿದರೆ ನಾನು ಅವರೇಜ್ ತೆಗೆದು ಹೇಳ್ಬೋದು. 90 ಇರುತ್ತೆ, 100 ಇರುತ್ತೆ, 80 ಇರುತ್ತೆ. ಈ 3 ನಂಬರ್ಸ್ನ ಅವರೇಜ್ ಮಾಡಿದಾಗ ಏನು ಬರುತ್ತೆ ನನಗೆ 80 ಅಥವಾ 90 ಅಂತ ಬರುತ್ತೆ. ಸೊ 90 ಈಸ್ ದ ಸೆಂಟ್ರಲ್ ಪಾಯಿಂಟ್ ಅಂತ ಕರಿತೀವಿ. ಈ 90% ಅವರೇಜ್ ಮಾಡಿ ಹೇಳೋದ್ರಿಂದ ಕಂಪ್ಯಾರಿಸನ್ ಮಾಡಲಿಕ್ಕೆ ಏನಾಗುತ್ತೆ, ಈಸಿ ಆಗುತ್ತೆ. ಸೊ ಹಾಗಾದರೆ ಸೆಂಟ್ರಲ್ ಟೆಂಡೆನ್ಸಿನ ಕಂಡುಹಿಡಿತಕ್ಕಂಥ ಪ್ಯಾರಾಮೀಟರ್ಸ್ಗಳು ಯಾವ್ಯಾವು? ನಿಮಗೆ ಯಾವುದಾದ್ರೂ ಒಂದು ಡೇಟಾನ ಕೊಟ್ಟಾಗ ಆ ಡೇಟಾದ್ದು ಸೆಂಟ್ರಲ್ ಟೆಂಡೆನ್ಸಿ ಅಥವಾ ಸೆಂಟರ್ ಆಫ್ ಡೇಟಾ ಡಿಸ್ಟ್ರಿಬ್ಯೂಷನ್ ಹೇಗಿದೆ ಅಂತ ನೋಡಬೇಕು ಅಂದರೆ ನಿಮಗೆ 3 ಪ್ಯಾರಾಮೀಟರ್ಸ್ಗಳಿದ್ದಾವೆ, ಮೀನ್, ಮೀಡಿಯನ್, ಮೋಡ್. ಈ 3 ಪ್ಯಾರಾಮೀಟರ್ಗಳನ್ನು ಮೆಜರ್ ಆಫ್ ಲೊಕೇಶನನ್ನು ಅಳೆಯಲಿಕ್ಕೆ ಅಥವಾ ಸೆಂಟ್ರಲ್ ಟೆಂಡೆನ್ಸಿನ ಕಂಡುಹಿಡಿಯಲಿಕ್ಕೆ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಹಾಗಾದರೆ ಬನ್ನಿ, ಮೀನ್ ಅಂದರೆ ಏನು, ಮೀಡಿಯನ್ ಅಂದರೆ ಏನು, ಮೋಡ್ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡೋಣ. ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಈಗಾಗಲೇ ಈ ವರ್ಡ್ಸ್ಗಳನ್ನು ಕೇಳಿರ್ತೀರ ಅಂದ್ಕೊಳ್ತೀನಿ. ಮೀನ್ ಆಫ್ ಎ ವ್ಯಾಲ್ಯೂ, ರೇಂಜ್ ಆಫ್ ವ್ಯಾಲ್ಯೂಸ್ ಅಂದರೆ ಏನು? ನಿಮಗೊಂದು 10 ವ್ಯಾಲ್ಯೂಸ್ ಕೊಟ್ಟಿದ್ದಾನೆ, 20, 30, 40, 50 ಅಂತೇಳಿ. ಅದರದ್ದು ಮೀನ್ ವ್ಯಾಲ್ಯೂ ಅಂದರೆ ಏನು ನಿಮಗೆ ಡೆಫಿನೆಟಾಗಿ ಗೊತ್ತಿರುತ್ತೆ. ಆ ವ್ಯಾಲ್ಯೂಸ್ಗಳ ಅವರೇಜನ್ನು ತೆಗೆದ್ರೆ ಅದಕ್ಕೇನಂತ ಕರಿತೀವಿ, ಮೀನ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಿಮ್ಮ IA ಮಾರ್ಕ್ಸ್ಗಳು ಯಾವುದೋ ಒಂದು IA ಫಸ್ಟ್ ಸಬ್ಜೆಕ್ಟಲ್ಲಿ 20 ಬಂದಿದೆ, ಸೆಕೆಂಡ್ ಸಬ್ಜೆಕ್ಟಲ್ಲಿ 25 ಬಂದಿದೆ, ಥರ್ಡ್ ಸಬ್ಜೆಕ್ಟಲ್ಲಿ 15 ಬಂದಿದೆ, ಇನ್ನೊಂದು ಸಬ್ಜೆಕ್ಟಲ್ಲಿ 10 ಬಂದಿದೆ ಅಂತ ತಿಳ್ಕೊಳ್ಳೋಣ. 10, 15, 20, 25 ಈ ರೀತಿ ಮಾರ್ಕ್ಸ್ಗಳಿದೆ ಅಂತಾದರೆ ಈ ಮಾರ್ಕ್ಸ್ಗಳನ್ನು ನೋಡಿ ನಾನು ಕನ್ಕ್ಲೂಷನಿಗೆ ಬರೋಕ್ಕಾಗಲ್ಲ, ಅವರೇಜ್ ಕಂಡುಹಿಡಿತೀನಿ. ವಾಟ್ ವಿಲ್ ಬಿ ದ ಅವರೇಜ್? ಆ ಮಾರ್ಕ್ಸ್ಗಳನ್ನು ಸಮ್ ಮಾಡ್ತೀನಿ, ಡಿವೈಡೆಡ್ ಬೈ 4 ಅಂತ ಮಾಡ್ತೀನಿ. ಆವಾಗ ನನಗೆ 17.5 ಅಂತ ನಂಬರ್ ಬರುತ್ತೆ. ದ್ಯಾಟ್ ನಂಬರ್ ಈಸ್ ಕಾಲ್ಡ್ ಆಸ್ ದ ಮೀನ್ ಆರ್ ಅವರೇಜ್ ಅಂತ ಹೇಳ್ಬಿಟ್ಟು. ದಟ್ ಈಸ್ ಮೀನ್. ಹಾಗಾದ್ರೆ ಮೀಡಿಯನ್ ಅಂದರೆ ಏನು? ಮೀಡಿಯನ್ ಅಂತೇಳಿದರೆ ಈ 4 ನಂಬರ್ಸ್ನ 10, 15 ಆ್ಯಂಡ್ 20, 25 ಅಂತಕ್ಕಂಥ ನಂಬರ್ಸ್ಗಳನ್ನು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೆದುಬಿಟ್ಟು ಮಿಡ್ಲಲ್ಲಿರೋ ವ್ಯಾಲ್ಯೂನ ತೊಗೊಂಡ್ರೆ ಅದಕ್ಕೇನಂತ ಕರಿತೀನಿ, ಮೀಡಿಯನ್ ಅಂತ ಕರಿತೀನಿ ಸ್ನೇಹಿತರೆ. ಈಗ ನನ್ನ ಎಕ್ಸಾಂಪಲಲ್ಲಿ 10, 15, 20, 25 ಅಂತ ಇದೆ. ಮಿಡ್ಲಲ್ಲಿರ್ತಕ್ಕಂಥ ವ್ಯಾಲ್ಯೂ ಯಾವುದು? ಸೊ ಮಿಡ್ಲಲ್ಲಿ 2 ವ್ಯಾಲ್ಯೂಸ್ಗಳಿದ್ದಾವೆ, 15 ಆ್ಯಂಡ್ 20 ಅಂತೇಳಿ. ಈ ರೀತಿ 2 ವ್ಯಾಲ್ಯೂಸ್ ಇದ್ದಾಗ ಅವುಗಳದ್ದು ಮಿಡ್ಲ್ ವ್ಯಾಲ್ಯೂ ಯಾವ್ದು ಬರುತ್ತೆ? 15 ಆ್ಯಂಡ್ 20 ಮಿಡ್ಲ್ ವ್ಯಾಲ್ಯೂ ಯಾವ್ದು ಬರುತ್ತೆ? ಸೊ 17.5 ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಮೀಡಿಯನ್ ಅಂತ ಕರಿತೀನಿ. ಹಾಗಾದರೆ ಮೀನು ಮತ್ತು ಮೀಡಿಯನ್ ಸೇಮಾ ಅಂತ ನೋಡಿದರೆ ಎಲ್ಲ ಕೇಸಲ್ಲೂ ಅವೆರಡು ಸೇಮ್ ಇರಲ್ಲ. ನಾನು ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ. ಹಾಗಾದರೆ ಮೋಡ್ ಅಂದರೆ ಏನು? ಮೋಡ್ ಅಂದರೆ ಏನು? ಮೀನ್ ಮತ್ತು ಮೀಡಿಯನ್ ಸೇಮಾ ಅಂತ ನೋಡಿದರೆ ಎಲ್ಲ ಕೇಸಲ್ಲೂ ಅವೆರಡು ಸೇಮ್ ಇರಲ್ಲ. ನಾನು ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ. ಹಾಗಾದರೆ ಮೋಡ್ ಅಂದರೆ ಏನು? ಮೋಡ್ ಅಂದರೆ
ಮೋಡ್ ಈಸ್ ದ ನಂಬರ್ ಆಫ್ ಅಕ್ಕರ್ಸ್ ದ ಮೋಸ್ಟ್ ಇನ್ ಎ ಗಿವನ್ ಲಿಸ್ಟ್ ಆಫ್ ನಂಬರ್ಸ್ ಈಸ್ ಕಾಲ್ಡ್ ಆಸ್ ಮೋಡ್ ಅಂತ ಕರಿತೀವಿ. ಒಂದು ಸೆಟ್ ಆಫ್ ನಂಬರ್ಸಲ್ಲಿ ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥ ನಂಬರ್ಗೆ ಮೋಡ್ ಅಂತ ಕರಿತೀವಿ. ಸೊ ನೋಡಿದ್ರ ಮೀನ್, ಮೀಡಿಯನ್, ಮೋಡ್. ಮೀನಿನ ಅವರೇಜ್ ಏನು? ದ ಅವರೇಜ್ ವಾಸ್ ಟೇಕನ್ ಫಾರ್ ಎ ಸೆಟ್ ಆಫ್ ನಂಬರ್ಸ್ ಈಸ್ ಕಾಲ್ಡ್ ಆಸ್ ಮೀನ್. ಆ ನಂಬರ್ಸ್ಗಳನ್ನೆಲ್ಲ ಸಮ್ ಮಾಡಬೇಕು, ಡಿವೈಡೆಡ್ ಬೈ ದ ನಂಬರ್ಸ್. ಎಷ್ಟು ನಂಬರ್ಸ್ ಇದಾವೆ ಅದರಿಂದ ಡಿವೈಡ್ ಮಾಡಿದರೆ ಮೀನ್ ಸಿಗುತ್ತೆ. ಮೀಡಿಯನ್ ಅಂತೇಳಿದರೆ ಆ ನಂಬರ್ಸ್ಗಳನ್ನೆಲ್ಲ ಸಾರ್ಟ್ ಮಾಡಬೇಕು, ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೀಬೇಕು. ಅದರಲ್ಲಿ ಇರ್ತಕ್ಕಂಥ ಮಿಡಲ್ ವ್ಯಾಲ್ಯೂನ ಬರೆದ್ರೆ ಅದನ್ನೇನಂತ ಕರಿತೀನಿ? ಮೀಡಿಯನ್ ಅಂತ ಕರಿತೀನಿ. ಆ್ಯಂಡ್ ಮೋಡ್ ಅಂದರೆ ಏನು? ಸೆಟ್ ಆಫ್ ನಂಬರ್ಸಲ್ಲಿ ಯಾವ ನಂಬರ್ ತುಂಬ ಸಲ ರಿಪೀಟ್ ಆಗಿರುತ್ತೆ ಆ ನಂಬರನ್ನು ಏನಂತ ಕರಿತೀನಿ? ಮೋಡ್ ಅಂತ ಕರಿತೀನಿ ಸ್ನೇಹಿತರೆ. ಸೊ ಈ ಮೂರು ವ್ಯಾಲ್ಯೂಸ್ಗಳು, ಈ ಮೂರು ಪ್ಯಾರಾಮೀಟರ್ಸ್ಗಳು ನಿಮಗೆ ಸೆಂಟ್ರಲ್ ಟೆಂಡೆನ್ಸಿಯನ್ನು ಕೊಡುತ್ತೆ. ಅಂದರೆ ಆ ಡೇಟಾವನ್ನು ಸೆಂಟ್ರ್ ಪಾಯಿಂಟ್ ಎಲ್ಲಿದೆ, ಆ ಡೇಟಾ ಯಾವ ರೀತಿ ಯಾವ ವ್ಯಾಲ್ಯೂಗೆ ಹತ್ರ ಇದೆ ಅಂತಕ್ಕಂಥದ್ದನ್ನು ನಿಮಗೆ ಡಿಸ್ಕ್ರೈಬ್ ಮಾಡ್ತವೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ. ಮೇ ಬಿ ಈ ಸಲ DCETನಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು, ಮೇ ಬಿ ಇದರ ಡೆಫಿನಿಷನ್ಸ್ ಮೇಲೆ ಕೇಳ್ಬೋದು, ಅಥವಾ ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೊಟ್ಬಿಟ್ಟು ಕೇಳ್ಬೋದು. ಒಂದು ಸಲ ನೋಡ್ಕೊಳ್ಳಿ. ಮೀನ್ ವ್ಯಾಲ್ಯೂ ಕಂಡುಹಿಡಿಯೋದು ಹೇಗೆ, ಮೀಡಿಯನ್ ವ್ಯಾಲ್ಯೂ ಕಂಡುಹಿಡಿಯೋದು ಹೇಗೆ, ಮೋಡನ್ನು ಕಂಡುಹಿಡಿಯೋದು ಹೇಗೆ. ನನ್ನ ಹತ್ರ ಇಲ್ಲಿ ಲಿಸ್ಟ್ ಆಫ್ ನಂಬರ್ಸ್ ಇದಾವೆ. 34, 24, 56, 52, 21, 44, 64, 34, 42, 46. ಈ ವ್ಯಾಲ್ಯೂಸ್ಗಳ ಮೀನ್ ವ್ಯಾಲ್ಯೂ ಎಷ್ಟು? ಹೆಂಗೆ ಕಂಡುಹಿಡಿತೀರಾ ಮೀನ್ ವ್ಯಾಲ್ಯೂನ? ಸೊ ಈ ಎಲ್ಲ ವ್ಯಾಲ್ಯೂಸ್ಗಳನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ ಆ ಎಷ್ಟು ವ್ಯಾಲ್ಯೂಸ್ಗಳಿದಾವೋ ಆ ವ್ಯಾಲ್ಯೂಯಿಂದ ಡಿವೈಡ್ ಮಾಡಿ ನಿಮಗೆ 41.7 ಅಂತ ಬರುತ್ತೆ. ಸೊ ದಟ್ ಈಸ್ ದ ಮೀನ್ ವ್ಯಾಲ್ಯೂ. ಓಕೆ, ಈ ಏನಿವು ವ್ಯಾಲ್ಯೂಸ್ ಅಂತ ಹೇಳಿದ್ರೆ ಎಕ್ಸಾಂಪಲ್ಸ್ ಹೇಳೋದಾದರೆ 10 ಸಬ್ಜೆಕ್ಟ್ಸಿಗೆ ಎನ್ರೋಲ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳ ಏಜ್ಗಳಿವು. ಯಾವುದೋ ಒಂದು ಕೋರ್ಸ್ ಇದೆ, ಅದಕ್ಕೆ ಆನ್ಲೈನಲ್ಲಿ ಸ್ಟೂಡೆಂಟ್ಸ್ಗಳು ಎನ್ರೋಲ್ ಆಗಿದ್ದಾರೆ, ಅವರ ಏಜನ್ನು ಕೊಟ್ಟಿದ್ದೀವಿ ಇಲ್ಲಿ. ಈ ಏಜಲ್ಲಿ ಮೀನ್ ಆಫ್ ದ ಏಜನ್ನು ಕಂಡುಹಿಡಿಬೇಕು ಅಂತೇಳಿದರೆ ಅವನ್ನೆಲ್ಲ ಸಮ್ ಮಾಡ್ತೀವಿ, ಡಿವೈಡೆಡ್ ಬೈ ನಂಬರ್ ಆಫ್ ಪೀಪಲ್. 10 ಮೆಂಬರ್ಸ್ ಇದ್ದಾರೆ ಅಂದರೆ ಡಿವೈಡೆಡ್ ಬೈ 10 ಮಾಡ್ತೀವಿ. ಸೊ 41.7. ಹಾಗಾದರೆ ಔಟ್ ಟು ಫೈಂಡ್ ದ ಮೀಡಿಯನನ್ನು ಕಂಡುಹಿಡಿಯೋದು ಹೇಗೆ ಅಂತೇಳಿದ್ರೆ ಈ ವ್ಯಾಲ್ಯೂಸ್ನೆಲ್ಲ ಫಸ್ಟ್ ಸಾರ್ಟ್ ಮಾಡಿದ್ದೀನಿ ನಾನು. 21, 24, 34 ಅಂತ ಸಾರ್ಟ್ ಮಾಡಿದ್ದೀನಿ. ಸಾರ್ಟ್ ಮಾಡಿಬಿಟ್ಟು ಅದರ ಮಿಡ್ಲ್ ವ್ಯಾಲ್ಯೂ ಯಾವುದು? ಮಿಡ್ಲ್ ವ್ಯಾಲ್ಯೂ ಇಲ್ಲಿ ಒಂದಿಲ್ಲ, ಎರಡಿದೆ. 42 ಆ್ಯಂಡ್ 44 ಅಂತ ಇದೆ. ಸೊ ಆ ಎರಡರದ್ದು ಅವರೇಜ್ ತೆಗೆದ್ರೆ ಅಥವಾ ಅವೆರಡರದ್ದು ಮಿಡ್ಲ್ ವ್ಯಾಲ್ಯೂನ ನೋಡಿದರೆ 43 ಅಂತ ಬರುತ್ತೆ. ದಟ್ ಈಸ್ ದ ಮೀಡಿಯನ್. ನೋಡಿ ಇಲ್ಲಿ ಮೀನ್ ಆ್ಯಂಡ್ ಮೀಡಿಯನ್ ಚೇಂಜ್ ಆಯಿತು. ಎಲ್ಲ ಟೈಮಲ್ಲೂ ಅವೆರಡು ಈಕ್ವಲ್ ಇರಲ್ಲ ಅಂತ ಹೇಳಿದ್ದೆ ನಾನು, ಹಾಗಾಗಿ ಚೇಂಜ್ ಆಯಿತು. ನೆಕ್ಸ್ಟ್, ಮೋಡ್ ಅಂದರೆ ಏನು? ಈ ನಂಬರ್ಸ್ಗಳಲ್ಲಿ ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥ ನಂಬರ್ ಯಾವುದು? ಸೊ 34 ಅಂತಕ್ಕಂಥದ್ದು 2 ಸಲ ಬಂದಿದೆ, ಇನ್ನು ಉಳಿದಂಥವೆಲ್ಲ 1 ಸಲ ಬಂದಿದೆ. ಹಾಗಾಗಿ ಫ್ರೀಕ್ವೆಂಟ್ ನಂಬರ್ ಆಫ್ ಟೈಮ್ಸ್, ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥ ನಂಬರ್ ಯಾವುದು? 34. ದಟ್ಸ್ ವೈ 34 ಈಸ್ ದ ಮೋಡ್ ಆಫ್ ದಿಸ್ ಡೇಟಾ ಸೆಟ್. ಓಕೆ, ಈ ರೀತಿ ನೀವು ಯಾವುದೇ ಒಂದು ವ್ಯಾಲ್ಯೂಸ್ನ ಅಥವಾ ಡೇಟಾ ಸೆಟ್ನ ಕೊಟ್ಟಾಗ ಮೀನ್, ಮೀಡಿಯನ್, ಮೋಡ್ನ ಕಂಡುಹಿಡಿಯೋದ್ರ ಮೂಲಕ ಸೆಂಟರ್ ಆಫ್ ದ ಡೇಟಾನ ಹೇಳ್ಬೋದು. ನೋಡಿ, ಒಂದೊಂದಕ್ಕೂ ಒಂದೊಂದು ಸಿಗ್ನಿಫಿಕೆನ್ಸ್ ಇದೆ. ಎಲ್ಲದಕ್ಕೂ ನಾವು ಅವರೇಜ್ ಕಂಡುಹಿಡಿಯಲ್ಲ ಅಥವಾ ಮೀನ್ ಕಂಡುಹಿಡಿಯಲ್ಲ. ಎಲ್ಲ ಡೇಟಾ ಸೆಟ್ಗೂ ನಾವು ಮೀಡಿಯನ್ ಕಂಡುಹಿಡಿಯಲ್ಲ. ಎಲ್ಲ ಡೇಟಾ ಸೆಟ್ಗೂ ನಾವು ಮೋಡ್ ಕಂಡುಹಿಡಿಯಲ್ಲ. ಕೆಲವೊಂದು ಡೇಟಾ ಸೆಟ್ಗೆ ಡಿಪೆಂಡಿಂಗ್ ಅಪಾನ್ ದ ಅಪ್ಲಿಕೇಶನ್ ನಾವು ಡಿಫ್ರೆಂಟ್ ಪ್ಯಾರಾಮೀಟರ್ಸ್ನ ಕಂಡುಹಿಡಿತೀವಿ. ಮಾರ್ಕ್ಸ್ ಆದರೆ ನೋಡಿ, ಸ್ಟೂಡೆಂಟ್ ಮಾರ್ಕ್ಸ್ನ ಹೇಳಬೇಕು ಅಂದಾಗ ನಾನು ಮೋಡ್ ಕಂಡುಹಿಡಿಯಲ್ಲ. ಓಕೆನಾ, ಯಾವ ನಂಬರ್ ಜಾಸ್ತಿ ಬಂದಿದೆ ಅದ್ರ ಮೇಲೆ ಅವನು ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವ. ಎಕ್ಸಾಂಪಲ್, ನೀವು ಯಾವುದೋ ಒಂದು 4 ಸಬ್ಜೆಕ್ಟಲ್ಲಿ 80, 80, 60, 50 ಅಂತ ತೊಗೊಂಡಿರ್ತೀರ. ಆವಾಗ ಮೋಡ್ ಅಂತ ಕಂಡುಹಿಡಿದ್ರೆ 80 ಈಸ್ ಯುವರ್ ಮೋಡ್. ನಿಮ್ಮದು ಪರ್ಫಾರ್ಮೆನ್ಸ್ 80 ಅಂತ ಹೇಳಿದರೆ ಅದು ಸರಿಯಾಗುತ್ತಾ? ನೋ. ಅಥವಾ ಮೀಡಿಯನ್ ಅಂತ ನೋಡಿದಾಗ ಮೀಡಿಯನ್ 80, 80, 60, 50. ಇದರಲ್ಲಿ ಮೀಡಿಯನ್ ಯಾವುದು? 80 ಮತ್ತು 60 ನಡುವೆ 70 ಬರುತ್ತೆ. 70 ಈಸ್ ದ ಮೀಡಿಯನ್ ಅಂತ ಕರಿತೀನಿ. ಮೀಡಿಯನ್ ಕಂಡುಹಿಡಿಬೋದಾ? ನೋಡಿ, ಅದು ಕಂಡುಹಿಡಿಬೋದು. ಬೇಕಾದರೆ ಮೀಡಿಯನ್ನ ನಿಮ್ಮ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು.
ದ ಬೆಸ್ಟ್ ಥಿಂಗ್ ನಾವು ಹೇಳೋದು ಯಾವುದು ಅಂದರೆ ಮಾರ್ಕ್ಸ್ಗಳ ಲೆಕ್ಕಾಚಾರದಲ್ಲಾದರೆ ಅವರೇಜ್ ತೊಗೊಳ್ತೀವಿ, ಎಲ್ಲ ವ್ಯಾಲ್ಯೂಸ್ಗಳನ್ನು ಸಮ್ ಮಾಡಿ ಡಿವೈಡೆಡ್ ಬೈ 4 ಮಾಡ್ತೀವಿ, ಅದನ್ನು ನಿಮ್ಮ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ ಅಲ್ವಾ. ಸೊ ಡಿಪೆಂಡಿಂಗ್ ಅಪಾನ್ ದ ಅಪ್ಲಿಕೇಶನ್ಸು ನಾವು ಈ ವ್ಯಾಲ್ಯೂಸ್ನ ಕಂಡುಹಿಡಿತಾ ಹೋಗ್ತೀವಿ. ಈ ವ್ಯಾಲ್ಯೂಸ್ಗಳು ಆ ಡೇಟಾ ಸೆಟ್ಟನ್ನು ಒಂದೇ ವರ್ಡಲ್ಲಿ ಡಿಸ್ಕ್ರೈಬ್ ಮಾಡ್ತವೆ. ಓಕೆ, ಸೊ ಹಾಗಾಗಿ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೆಕ್ಸ್ಟ್ ಮೆಷರ್ ಆಫ್ ಡಿಸ್ಪರ್ಷನ್ ಅಂತ ಕರಿತೀವಿ. ವಾಟ್ ಈಸ್ ಮೆಷರ್ ಆಫ್ ಡಿಸ್ಪರ್ಷನ್? ನಾನು ಆಗಲೇ ಹೇಳ್ತಾ ಇದ್ದೆ, ಮೆಷರ್ ಆಫ್ ಲೊಕೇಶನ್ ಅಂದರೆ ಡೇಟಾದ ಸೆಂಟರ್ ಪಾಯಿಂಟ್ನ ಹೇಳುತ್ತೆ, ಯಾವ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ ವ್ಯಾಲ್ಯೂಸ್ಗಳು, ಅದರ ಯಾವ ವ್ಯಾಲ್ಯೂಗೆ ಹತ್ರ ಇದ್ದಾವೆ ಅಂತ ಹೇಳುತ್ತೆ. ಬಟ್ ಮೆಷರ್ ಆಫ್ ಡಿಸ್ಪರ್ಷನ್ ಅಂದರೆ ಯಾವ ರೀತಿ ಸ್ಪ್ರೆಡ್ ಆಗಿದ್ದಾವೆ ವ್ಯಾಲ್ಯೂಸ್ಗಳು ಅದನ್ನು ಹೇಳುತ್ತೆ ಸ್ನೇಹಿತರೆ. ನಿಮಗೆ ಎಕ್ಸಾಂಪಲ್ ಹೇಳೋದಾದರೆ, ಆ ಎಕ್ಸಾಂಪಲ್ ಹೇಳೋದಕ್ಕಿಂತ ಮುಂಚೆ ಇಲ್ಲೊಂದು ನಾನು ಒಂದು ಡೇಟಾ ಸೆಟ್ನ ಕೊಟ್ಟಿದ್ದೀನಿ. ಈ ಡೇಟಾ ಸೆಟ್ನ ಫಸ್ಟ್ ಗಮನಿಸ್ರಿ ನೀವು. ಇಲ್ಲಿ ಬ್ಯಾಟ್ಸ್ಮನ್, ಇಬ್ಬರು ಬ್ಯಾಟ್ಸ್ಮನ್ಗಳಿದ್ದಾರೆ, ಒಬ್ಬ ಬ್ಯಾಟ್ಸ್ಮನ್ ಎ ಅಂತ, ಇನ್ನೊಬ್ಬ ಬ್ಯಾಟ್ಸ್ಮನ್ ಬಿ ಅಂತ. ಅವರು 10 ಮ್ಯಾಚಲ್ಲಿ ಅವರು ಗಳಿಸಿರ್ತಕ್ಕಂಥ ರನ್ಗಳನ್ನು ನಾನಿಲ್ಲಿ ಪಟ್ಟಿ ಮಾಡಿದ್ದೀನಿ. ಬ್ಯಾಟ್ಸ್ಮನ್ ಎ 25, 20, 45 ಅಂತ ರನ್ಗಳನ್ನು ಮಾಡಿದ್ದಾನೆ. ಬ್ಯಾಟ್ಸ್ಮನ್ ಬಿ 33, 50, 47 ಅಂತ ರನ್ಗಳನ್ನು ಮಾಡಿದ್ದಾನೆ. ಈ ಎರಡು ಡೇಟಾವನ್ನು ನೋಡಿ ನೀವು ಯಾವ ಬ್ಯಾಟ್ಸ್ಮನ್ ಬೆಸ್ಟು ಅಂತ ಹೇಳ್ತೀರಾ? ನೋಡಿ ಒಂದ್ಸಲ ಆ ವ್ಯಾಲ್ಯೂಸ್ಗಳನ್ನೆಲ್ಲ ನೋಡಿಬಿಟ್ಟು ಲಾಸ್ಟ್ 10 ಮ್ಯಾಚಲ್ಲಿ ಅವರು ರನ್ ಸ್ಕೋರ್ ಮಾಡಿರೋದನ್ನು ನಾನು ಪಟ್ಟಿ ಮಾಡಿದ್ದೀನಿ. ಹಾಗಾದರೆ ಯಾವ ಬ್ಯಾಟ್ಸ್ಮನ್ ಬೆಸ್ಟ್ ಅಂತ ಹೇಳ್ತೀರಾ? ಒಂದು ಕ್ಷಣ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಕಂಪೇರ್ ಮಾಡಿ ಥಿಂಕ್ ಮಾಡಿ ಹೇಳಿ. ಡೆಫಿನೆಟ್ಲಿ ಈ ಡೇಟಾ ನೋಡಿದ ತಕ್ಷಣ ನಿಮಗೆ ಯಾವ ಬ್ಯಾಟ್ಸ್ಮನ್ ಬೆಸ್ಟು ಯಾವ ಬ್ಯಾಟ್ಸ್ಮನ್ ವರ್ಸ್ಟ್ ಅಂತ ಕಂಪೇರ್ ಮಾಡೋದು ಕಷ್ಟ ಆಗುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ನಾನು ಏನು ಮಾಡಬೇಕು ಅಂತ ಹೇಳಿದ್ದೆ, ಮೆಷರ್ ಆಫ್ ಲೊಕೇಶನ್ ಕಂಡುಹಿಡಿಬೇಕು ಅಂತ ಹೇಳಿದ್ದೆ. ಮೆಷರ್ ಆಫ್ ಲೊಕೇಶನ್ ಅಂದ್ರೇನು? ಸೆಂಟ್ರ್ ಪಾಯಿಂಟ್ ಅಂತ ಹೇಳಿದ್ದೆ. ಬಟ್ ಈ ಡೇಟಾ ಸೆಟ್ಟಲ್ಲಿ ಏನಾಗುತ್ತೆ, ಸೆಂಟ್ರ್ ಪಾಯಿಂಟ್ ಕಂಡುಹಿಡಿದ್ರೆ ಅಥವಾ ಮೀನನ್ನು ಕಂಡುಹಿಡಿದ್ರೆ ಎರಡೂ ವ್ಯಾಲ್ಯೂಸ್ದು ಮೀನು 40 ಬರುತ್ತೆ ಸ್ನೇಹಿತರೆ. ಫಸ್ಟ್ ಬ್ಯಾಟ್ಸ್ಮನ್ನಿಂದ ಅವರೇಜ್ ಎಷ್ಟಿದೆ? 40 ಇದೆ. ಸೆಕೆಂಡ್ ಬ್ಯಾಟ್ಸ್ಮನ್ ಅವರೇಜ್ ಎಷ್ಟಿದೆ? 40 ಇದೆ. ನೀವು ನೋಡಿರ್ಬೋದು ಬ್ಯಾಟ್ಸ್ಮನ್ಗಳದ್ದು ಒಂದು ಪರ್ಫಾರ್ಮೆನ್ಸ್ನ ಹೇಳಲಿಕ್ಕೆ ಅವರೇಜ್ ಅಂತ ಕೊಡ್ತಾರೆ. 40.5, 50.5, 50.2 ಅಂತ. ಅಂದರೆ ಅವನು ಯೂಶ್ವಲಿ ಪ್ರತಿಯೊಂದು ಮ್ಯಾಚಲ್ಲೂ 50 ರನ್ಸ್ ಗಳಿಸ್ತಾನೆ, 40 ರನ್ ಗಳಿಸ್ತಾನೆ ಅಂತ ಅವರೇಜ್ ಇರುತ್ತೆ. ಬಟ್ ಇಬ್ಬರದ್ದು 40 ಬರ್ತಿದೆ. ಹಾಗಾದ್ರೆ ಯಾರು ಬೆಸ್ಟು ಯಾರು ವರ್ಸ್ಟ್ ಇದರಲ್ಲಿ? ಹೆಂಗೆ ಹೇಳ್ತೀರಾ ಯಾರು ವರ್ಸ್ಟು ಅಂತೇಳಿ? ಅವ್ರದ್ದು ಅವರೇಜ್ ನೋಡಿದರೆ 40 ಇದೆ. ಬಟ್ ಇನ್ನೇನಾದರೂ ಕಂಪೇರ್ ಮಾಡಲಿಕ್ಕಿದೆನಾ? ಆ ವ್ಯಾಲ್ಯೂಸ್ಗಳನ್ನು ನೋಡಿ ಇನ್ನೇನಾದರೂ ಕಂಪೇರ್ ಮಾಡ್ಬೋದಾ ಅಂತ ನೋಡಿದರೆ ಎಸ್, ಡೆಫಿನೆಟ್ಲಿ. ನಾನು ಹೇಳೋ ಪ್ರಕಾರ ದ ಫಸ್ಟ್ ಬ್ಯಾಟ್ಸ್ಮನ್ ಏನಿದ್ದಾನೆ, ಸೊ ಆ ಫಸ್ಟ್ ಬ್ಯಾಟ್ಸ್ಮನ್ನು ವರ್ಸ್ಟ್ ಇದ್ದಾನೆ, ದ ಸೆಕೆಂಡ್ ಬ್ಯಾಟ್ಸ್ಮನ್ನು ಬೆಸ್ಟ್ ಇದ್ದಾನೆ ಅಂತ ನನ್ನ ಪ್ರಕಾರ. ಈ ಒಂದು ಅವರಿಬ್ಬರದ್ದು ಅವರೇಜ್ 40 ಇದ್ದರೂ ಕೂಡ ನಾನು ಸೆಕೆಂಡ್ ಬ್ಯಾಟ್ಸ್ಮನ್ ಬೆಸ್ಟ್ ಅಂತ ಕರಿತೀನಿ. ಯಾಕೆ ಅಂತ ಹೇಳಿದರೆ ನೋಡಿ, ಆ ವ್ಯಾಲ್ಯೂಸ್ಗಳನ್ನು ನೋಡಿದಾಗ ಫಸ್ಟ್ ಬ್ಯಾಟ್ಸ್ಮನ್ನಿಂದು ಮ್ಯಾಕ್ಸಿಮಮ್ ಸ್ಕೋರ್ 93 ಇದೆ, ಮಿನಿಮಮ್ ಸ್ಕೋರ್ 4 ಇದೆ. ಅಂದರೆ ವ್ಯಾಲ್ಯೂಸ್ಗಳು ತುಂಬ ಸ್ಪ್ರೆಡ್ ಆಗಿದ್ದಾವೆ. ಸ್ಪ್ರೆಡ್ ಅಂದರೆ ಒಂದು ಮ್ಯಾಚಲ್ಲಿ ಅವ್ನು 90 ಹೊಡಿತಾನೆ, ಇನ್ನೊಂದು ಮ್ಯಾಚಲ್ಲಿ ಬರೀ 4-0 ಹೊಡಿತಾನೆ. ಇವು ಬ್ಯಾಟ್ಸ್ಮನ್ ಚೆನ್ನಾಗ? ಅಥವಾ ಇನ್ನೊಂದು ಬ್ಯಾಟ್ಸ್ಮನ್ ನೋಡಿ, ಬ್ಯಾಟ್ಸ್ಮನ್ ಬಿ, ಅವ್ನು ಯೂಶ್ವಲಿ 30, 40, 50 ರೇಂಜಲ್ಲಿ ಇದ್ದಾವೆ ಅವನದು ರನ್ಗಳು. ಯಾವಾಗಲೂ 30, 40, 50 ಹೊಡಿತಾನೆ ಒಬ್ಬ, ಇನ್ನೊಬ್ಬ ಒಂದು ಮ್ಯಾಚಲ್ಲಿ 100 ಹೊಡಿತಾನೆ, ಇನ್ನೊಂದು ಮ್ಯಾಚಲ್ಲಿ 0 ಹೊಡಿತಾನೆ. ಯಾರು ಬೆಸ್ಟ್ ಹಾಗಾದರೆ? ಡೆಫಿನೆಟ್ಲಿ ನೀವೇನು ಹೇಳ್ತೀರಾ? ಸೆಕೆಂಡ್ ಬ್ಯಾಟ್ಸ್ಮನ್ ಈಸ್ ಬೆಸ್ಟ್. ಯಾಕಂದರೆ ಕನ್ಸಿಸ್ಟೆನ್ಸಿ ಇದೆ ಅವನಲ್ಲಿ ಅಂತ ಅಲ್ವಾ? ಹೆಂಗೆ ಹೇಳಿದ್ರಿ ಇದನ್ನು ಅಂತೇಳಿದರೆ, ಬೈ ಅನಲೈಸಿಂಗ್ ದ ಸ್ಪ್ರೆಡ್ ಆಫ್ ದ ಡೇಟಾ, ಡಿಸ್ಟ್ರಿಬ್ಯೂಷನ್ ಆಫ್ ದ ಡೇಟಾ. ಅವ್ರ ಡೇಟಾ ಯಾವ ರೀತಿ ಸ್ಪ್ರೆಡ್ ಆಗಿದೆ ಅಂತ ನೋಡಿಬಿಟ್ಟು ನೀವು ಹೇಳ್ಬೋದು. ಸೊ ಹಾಗಾದರೆ ಓನ್ಲಿ ಮೆಷರ್ ಆಫ್ ಲೊಕೇಶನ್ ಅಂತಕ್ಕಂಥದ್ದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಮೆಷರ್ ಆಫ್ ಡಿಸ್ಪರ್ಷನ್ ಕೂಡ ಇಂಪಾರ್ಟೆಂಟು ಡೇಟಾನ ಅನಲೈಸ್ ಮಾಡಲಿಕ್ಕೆ. ಸೊ ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಲರ್ನ್ ಮೆಷರ್ ಆಫ್ ಡಿಸ್ಪರ್ಷನ್. ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈ ಎರಡು ಡೇಟಾ ಸೆಟ್ನ ನಾನು ಬ್ಯಾಟ್ಸ್ಮನ್ ಬಿ ಬೆಸ್ಟ್ ಅಂತ ಹೇಳ್ತಿದ್ದೀನಿ. ಯಾಕೆ ಅಂತೇಳಿ. ಬಟ್ ಮೆಷರ್ ಆಫ್ ಲೊಕೇಶನ್ ಏನು ಹೇಳುತ್ತೆ, ಅವರೇಜ್ ಏನು ಹೇಳುತ್ತೆ, ಬೋತ್ ಆರ್ ಸೇಮ್ 40-40. ಬಟ್ ಮೆಷರ್ ಆಫ್ ಡಿಸ್ಪರ್ಷನ್ ನೋಡಿದಾಗ ಬ್ಯಾಟ್ಸ್ಮನ್ ಬಿ ಬೆಸ್ಟ್ ಅಂತ ಕರಿತೀನಿ. ಸ್ಪ್ರೆಡ್ ಜಾಸ್ತಿ ಆಗಿಲ್ಲ, ಡೇಟಾದ್ದು ಸ್ಪ್ರೆಡ್ ಕಡಿಮೆ ಇದೆ. ಆ ಎಲ್ಲ ವ್ಯಾಲ್ಯೂಸ್ಗಳು ಒಂದು ವ್ಯಾಲ್ಯೂ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ. ಬಟ್ ಬ್ಯಾಟ್ಸ್ಮನ್ ಎಂದು ತುಂಬ ಸ್ಪ್ರೆಡ್ ಆಗಿದೆ. ಸೊ ದಟ್ಸ್ ದ ಮೆಷರ್ ಆಫ್ ಡಿಸ್ಪರ್ಷನ್.
ಹಾಗಾದರೆ ದ ಮೆಜರ್ ಆಫ್ ಡಿಸ್ಪರ್ಷನ್ ಮೀನ್ಸ್ ಇಟ್ ಮೆಜರ್ಸ್ the measures that helps us to know about the spread of the data set is called as measure of dispersion. ಯಾವ ಮೆಜರು ಡೇಟಾ ಹೇಗೆ ಸ್ಪ್ರೆಡ್ ಆಗಿದೆ ಅಂತ ಹೇಳುತ್ತೆ, ಅದನ್ನು ಮೆಜರ್ ಆಫ್ ಡಿಸ್ಪರ್ಷನ್ ಅಂತ ಕರಿತೀನಿ. ಎ ಮೆಜರ್ ಆಫ್ ಅಬ್ಸಲ್ಯೂಟ್ ಡಿಸ್ಪರ್ಷನ್ ಟೆಲ್ ವೆದರ್ ದ ವೇರಿಯೇಷನ್ ಈಸ್ ಲಾರ್ಜ್ ಆರ್ ಸ್ಮಾಲ್. ಮೆಜರ್ ಆಫ್ ಡಿಸ್ಪರ್ಷನ್ ಏನು ಹೇಳುತ್ತೆ, ವೇರಿಯೇಷನ್ ತುಂಬ ಇದೆನಾ ಡೇಟಾಗಳ ನಡುವೆ ಅಥವಾ ಸ್ಮಾಲ್ ಇದೆನಾ ಅಂತ ಹೇಳುತ್ತೆ ಸ್ನೇಹಿತರೆ. ಹಾಗಾದರೆ ಇಲ್ಲೊಂದು ಎಕ್ಸಾಂಪಲ್ ಇದೆ, ಈ ಎಕ್ಸಾಂಪಲ್ನು ನೀವು ಗಮನಿಸ್ಬೋದು. ಇಲ್ಲಿ ಏನಿದೆ ಎಕ್ಸಾಂಪಲ್ ಅಂತೇಳಿದರೆ, ಕನ್ಸಿಡರ್ ದ ಫಾಲೋಯಿಂಗ್ 2 ಡೇಟಾ ಸೆಟ್ಸ್ ಆನ್ ದ ಏಜಸ್ ಆಫ್ ಆಲ್ ದ ವರ್ಕರ್ಸ್ ಇನ್ ಈಚ್ ಆಫ್ 2 ಸ್ಮಾಲ್ ಕಂಪ್ನೀಸ್. ಯಾವುದೋ ಒಂದು ಕಂಪ್ನಿ 1 ಅಂತಕ್ಕಂಥ ಕಂಪ್ನಿನಲ್ಲಿ ಯಾವ ರೀತಿ ಯಾವ ಏಜಿನ ಜನಗಳು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಫಸ್ಟ್ ರೋದಲ್ಲಿ ಕೊಟ್ಟಿದ್ದೀವಿ. ಕಂಪ್ನಿ 2ದಲ್ಲಿ ಯಾವ ಏಜಿನ ವ್ಯಕ್ತಿಗಳು ವರ್ಕ್ ಮಾಡ್ತಾರೆ ಅಂತ ಸೆಕೆಂಡ್ ರೋದಲ್ಲಿ ಕೊಟ್ಟಿದ್ದೀವಿ. ಈ ಎರಡೂ ಡೇಟಾನ ನೋಡಿದರೆ ನೀವು ಯಾವ ಕಂಪ್ನಿನಲ್ಲಿ ಎಂಪ್ಲಾಯೀಸ್ಗಳು ಚೆನ್ನಾಗಿದ್ದಾರೆ, ಯಾವ ಕಂಪ್ನಿನಲ್ಲಿ ಎಂಪ್ಲಾಯೀಸ್ಗಳ ಏಜು ಚೆನ್ನಾಗಿಲ್ಲ ಅಂತ ಹೇಳ್ತೀರಾ ನೋಡೋಣ. ಅಂದರೆ ಹೆಲ್ದಿ ಪರ್ಸನ್ಸ್ ಎಲ್ಲಿದ್ದಾರೆ ಮತ್ತು ಅನ್ಹೆಲ್ದಿ ಪರ್ಸನ್ ಎಲ್ಲಿದ್ದಾರೆ ಅಂತೇಳಿ ಹೇಳ್ಬೋದಾ? ಕಂಪ್ನಿ 1ನಲ್ಲಿ ಚೆನ್ನಾಗಿದ್ದಾರಾ ಎಂಪ್ಲಾಯೀಸ್ ಏಜು, ಕಂಪ್ನಿ 2ದಲ್ಲಿ ಎಂಪ್ಲಾಯೀಸ್ ಏಜ್ ಚೆನ್ನಾಗಿದ್ದಾನ ಅಂತ ಹೇಳ್ತೀರಾ? ಈ ಡೇಟಾನ ಒಂದೇ ಸಲ ನೋಡಿದಾಗ ನಮಗೆ ಹೇಳೋದು ಕಷ್ಟ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಮೆಜರ್ ಆಫ್ ಲೊಕೇಶನನ್ನು ಕಂಡುಹಿಡಿಯೋಕ್ಕೆ ಹೋದಾಗ ಕೆಲವು ಟೈಮು ಎರಡರದ್ದು ಲೊಕೇಶನ್ ಸೇಮ್ ಬರ್ಬೋದು, ಮೀನ್ ಅವರೇಜ್ ಸೇಮ್ ಬರುತ್ತೆ. ನೋಡಿ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. 10 ಮತ್ತು 90 ಅಂತ ಒಂದು ವ್ಯಾಲ್ಯೂ ಇರುತ್ತೆ. 10 ಮತ್ತು 90ದ ಅವರೇಜ್ ಎಷ್ಟಾಗುತ್ತೆ ನಿಮಗೆ? 45 10 ಮತ್ತು 90ದ ಅವರೇಜ್ ಎಷ್ಟಾಗುತ್ತೆ? 50 ಆಗುತ್ತೆ ಅಲ್ವಾ? ಸೊ 40 ಮತ್ತು 60 ಅಂತ 2 ನಂಬರ್ಸ್ ಇರ್ತವೆ, ಅದರದ್ದು ಅವರೇಜ್ ಎಷ್ಟಾಗುತ್ತೆ? 50 ಆಗುತ್ತೆ. ಹಾಗಾದರೆ ಇಫ್ ನನ್ನ ಕಂಪ್ನಿನಲ್ಲಿ ಒಬ್ಬ 10 ಇಯರ್ ಇರ್ತಕ್ಕಂಥ ವ್ಯಕ್ತಿ ವರ್ಕ್ ಮಾಡ್ತಿದ್ದಾನೆ ಮತ್ತು 90 ಇಯರ್ ಇರತಕ್ಕಂಥ ವ್ಯಕ್ತಿ ವರ್ಕ್ ಮಾಡ್ತಿದ್ದಾನೆ ಅಂತಾದರೆ ಅವ್ರ ಅವರೇಜ್ನ ಕಂಡುಹಿಡಿದ್ರೆ 50 ಬಂತು. ಇನ್ನೊಂದು ಕಂಪ್ನಿನಲ್ಲಿ 40 ಇರೋವಂಥ ವ್ಯಕ್ತಿ ಇದ್ದಾನೆ, 60 ಇರೋವಂಥ ವ್ಯಕ್ತಿ ಇದ್ದಾನೆ, ಅದರದ್ದು ಅವರೇಜ್ ಎಷ್ಟು ಬಂತು? 50 ಬಂತು. ಹಾಗಾದರೆ ವಿಚ್ ಈಸ್ ಬೆಸ್ಟ್? ಮೆಜರ್ ಆಫ್ ಲೊಕೇಶನಿಂದ ನಾವು ಯಾರು ಬೆಸ್ಟು ಅಂತ ಹೇಳೋಕ್ಕಾಗಲ್ಲ. ಅವಾಗ ಏನು ಮಾಡಬೇಕು ನಾವು? ಮೆಜರ್ ಆಫ್ ಡಿಸ್ಪರ್ಷನನ್ನು ನೋಡಬೇಕು, ಯಾವ ರೀತಿ ಸ್ಪ್ರೆಡ್ ಆಗಿದ್ದಾವೆ ಅಂತ ನೋಡಬೇಕು ಡೇಟಾ. ಸೊ ಅದಕ್ಕೆ ಇಲ್ಲಿ ಗಮನಿಸ್ರಿ, ನೀವು ಚಿತ್ರದಲ್ಲಿ ಕೊಟ್ಟಿದ್ದೀವಿ, ಅದರದ್ದನ್ನು ಪ್ಲಾಟ್ ಮಾಡಿದಾಗ ಆ ವ್ಯಾಲ್ಯೂಸ್ಗಳನ್ನು ಪ್ಲಾಟ್ ಮಾಡ್ತಾ ಹೋದಾಗ ಕಂಪ್ನಿ 1ನಲ್ಲಿ ಆ ಎಲ್ಲ ವ್ಯಾಲ್ಯೂಸ್ಗಳು ಸೆಂಟರ್ ಪಾಯಿಂಟಿಗೆ ಬಂದಿದ್ದಾವೆ, ಹತ್ತತ್ರ ಇದ್ದಾವೆ, ಸ್ಪ್ರೆಡ್ ಜಾಸ್ತಿ ಆಗಿಲ್ಲ. ಹಾಗಾಗಿ ಅವು ಬೆಸ್ಟ್ ಅಂತ ಕರಿತೀವಿ. ಇನ್ನೊಂದು ವ್ಯಾಲ್ಯೂದಲ್ಲಿ ಇನ್ನೊಂದು ಕಂಪ್ನಿನಲ್ಲಿ ಆ ವ್ಯಾಲ್ಯೂಸ್ಗಳು ತುಂಬ ದೂರ ಇದ್ದಾವೆ, ಅಂದರೆ ಸ್ಪ್ರೆಡ್ ಜಾಸ್ತಿ ಇದೆ ಅಂತ ಅರ್ಥ. ಸೊ ಹಾಗಾಗಿ ಅವನ್ನೇನಂತ ಕರಿತೀವಿ? ದಟ್ ಈಸ್ ವರ್ಸ್ಟ್ ಅಂತ ಕರಿಬೋದು ನಾವು. ದಟ್ಸ್ ವೈ ಮೆಜರ್ ಆಫ್ ಡಿಸ್ಪರ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಕಂಪೇರ್ ದ ಡೇಟಾ ಸೆಟ್ ಆರ್ ಟು ಡ್ರಾ ದ ಕನ್ಕ್ಲೂಷನ್ ಫ್ರಮ್ ದ ಡೇಟಾ ಸೆಟ್. ಸೊ ಈ 2 ಎಕ್ಸಾಂಪಲ್ಸ್ಗಳು, ಒಂದು ಬ್ಯಾಟ್ಸ್ಮನ್ ಮತ್ತು ಈ ಕಂಪ್ನಿ ಏಜ್ ಎಂಪ್ಲಾಯೀಸ್ ಏಜ್, ಇದು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಡಿಸ್ಪರ್ಷನ್ ಮತ್ತು ಲೊಕೇಶನ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂತೇಳಿ. ಸೊ ಹಾಗಾದರೆ ಹೌ ಟು ಮೆಷರ್ ದ ಡಿಸ್ಪರ್ಷನನ್ನು ಮೆಷರ್ ಮಾಡಲಿಕ್ಕೆ ಏನೆಲ್ಲ ಪ್ಯಾರಾಮೀಟರ್ಸ್ಗಳನ್ನು ಯೂಸ್ ಮಾಡ್ತೀವಿ? ದೇರ್ ಆರ್ 4 ಪ್ಯಾರಾಮೀಟರ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್. ಅದರಲ್ಲಿ ನಾವು ಮೆಷರ್ ಮಾಡ್ತಾ ಇರೋದು ಅಬ್ಸಲ್ಯೂಟ್ ಮೆಷರ್ ಅಂತೇಳಿ. ಸೊ ಈ ನಿಮಗಿರ್ತಕ್ಕಂಥ ಸಿಲೆಬಸ್ಸಲ್ಲಿ ಓನ್ಲಿ ಅಬ್ಸಲ್ಯೂಟ್ ಮೆಷರ್ಸ್ನ ಕೊಟ್ಟಿದ್ದಾನೆ, ರಿಲೇಟಿವ್ ಮೆಷರ್ಸ್ ಇಲ್ಲ. ಓಕೆ, ಹೌ ಟು ಮೆಷರ್ ಅಬ್ಸಲ್ಯೂಟ್ ಮೆಷರ್ಸ್ ಬೈ ಯೂಸಿಂಗ್ ರೇಂಜ್ ಪ್ಯಾರಾಮೀಟರ್, ಕ್ವಾರ್ಟೈಲ್ ಡಿವಿಯೇಷನ್, ಮೀನ್ ಅಬ್ಸಲ್ಯೂಟ್ ಡಿವಿಯೇಷನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ನೆನ್ಪಿಟ್ಕೊಳ್ಳಿ, ಈ ಹೆಸರುಗಳ ಮೇಲೇ ನಿಮಗೆ ಒಂದು ಕ್ವಶನ್ ತೆಗಿತಾರೆ. ಹೌ ಟು ಮೆಷರ್ ದ ಡಿಸ್ಪರ್ಷನ್ ಆರ್ ಹೌ ಟು ಮೆಷರ್ ಅಬ್ಸಲ್ಯೂಟ್ ಮೆಷರ್ಸ್. ಯಾವ್ಯಾವ ಪ್ಯಾರಾಮೀಟ್ರು? ರೇಂಜ್, ಕ್ವಾರ್ಟೈಲ್ ಡಿವಿಯೇಷನ್, ಮೀನ್ ಅಬ್ಸಲ್ಯೂಟ್ ಡಿವಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಹಾಗಾದರೆ ಬನ್ನಿ ನೋಡೋಣ, ರೇಂಜ್ ಅಂದರೆ ಏನು, ಕ್ವಾರ್ಟೈಲ್ ಡಿವಿಯೇಷನ್ ಅಂದ್ರೇನು, ಮೀನ್ ಡಿವಿಯೇಷನ್ ಅಂದ್ರೇನು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಏನು ಅಂತ. ವಾಟ್ ಈಸ್ ರೇಂಜ್? Range is the simplest measure of dispersion and it is obtained by the difference between largest number and smallest number.
ಯಾವುದೋ ಒಂದು ಡೇಟಾ ಸೆಟ್ ಕೊಟ್ಟಿರ್ತಾನೆ, ಅದರಲ್ಲಿ ಲಾರ್ಜೆಸ್ಟ್ ನಂಬರು ಮತ್ತು ಸ್ಮಾಲೆಸ್ಟ್ ನಂಬರನ್ನು ಮೈನಸ್ ಮಾಡಿದರೆ ನಿಮಗೆ ಸಿಗ್ತಕ್ಕಂಥ ವ್ಯಾಲ್ಯೂಗೆ ಏನಂತ ಕರಿತೀನಿ, ರೇಂಜ್ ಅಂತ ಕರಿತೀನಿ. ಎಕ್ಸಾಂಪಲ್, ಈ ಒಂದು ಡೇಟಾ ಸೆಟ್ಟಲ್ಲಿ ನಾವಿಲ್ಲಿ ಕೊಟ್ಟಿರ್ತಕ್ಕಂಥ ಡೇಟಾ ಸೆಟ್ಟಲ್ಲಿ 22 ಸ್ಮಾಲೆಸ್ಟ್ ವ್ಯಾಲ್ಯೂ ಇದೆ, ಲಾರ್ಜೆಸ್ಟ್ ವ್ಯಾಲ್ಯೂ 40 ಇದೆ, ಅವನ್ನ ಮೈನಸ್ ಮಾಡಿದಾಗ ನನಗೆ 18 ಸಿಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ರೇಂಜ್. ಅದರ ಗ್ಯಾಪ್ ಎಷ್ಟಿದೆ, 18 ಇದೆ ಅಂತ ಅರ್ಥ. ನೋಡಿ, ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ಗಳು ಎಷ್ಟಿದ್ದಾವೆ, ಆ ಕಡೆ ಎಕ್ಸ್ಟ್ರೀಮ್ ವ್ಯಾಲ್ಯೂ ಎಷ್ಟಿದೆ, ಈ ಕಡೆ ಎಕ್ಸ್ಟ್ರೀಮ್ ವ್ಯಾಲ್ಯೂ ಎಷ್ಟಿದೆ, ಅವುಗಳ ನಡುವೆ ಗ್ಯಾಪ್ ಎಷ್ಟಿದೆ ಅಂತ ಹೇಳುತ್ತೆ ಇದು ರೇಂಜ್ ಅಂತಕ್ಕಂಥದ್ದು. ಇದು ಒಂದು ರೀತಿ ಸ್ಪ್ರೆಡ್ ತಾನೆ. ಎಕ್ಸಾಂಪಲ್ 40 ಆ್ಯಂಡ್ 50 ಇದರ ರೇಂಜ್ ನೋಡಿದಾಗ 10 ಅಂತ ಕರಿತೀವಿ. ಅದೇ ನೀವು 20 ಆ್ಯಂಡ್ 80 ಇದರ ರೇಂಜ್ ನೋಡಿದಾಗ ಏನಂತ ಕರಿತೀವಿ, 60. 80 - 20 ಈಸ್ 60 ಅಂತ ಕರಿತೀವಿ. ಸೊ ಈ ರೇಂಜ್ ಅನ್ನೋದು ಸ್ಪ್ರೆಡ್ ಹೆಂಗಾಗಿದೆ ಡೇಟಾ ಅಂತಕ್ಕಂಥದ್ದನ್ನು ಹೇಳುತ್ತೆ. ಓಕೆ, ನೆಕ್ಸ್ಟ್ ಮೀನ್ ಡಿವಿಯೇಷನ್ ಅಂತ ಕರೀತಾರೆ. ಸೊ ವಾಟ್ ಈಸ್ ಮೀನ್ ಡಿವಿಯೇಷನ್? ನೋಡಿ, ಡೇಟಾ ಯಾವ ರೀತಿ ಡಿವಿಯೇಟ್ ಆಗಿದೆ, ಯಾವ ರೀತಿ ಸ್ಪ್ರೆಡ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಸೊ ಇನ್ ದಿಸ್ ಮೀನ್ ಡಿವಿಯೇಷನ್ ನಾವೇನು ಮಾಡ್ತೀವಿ ಅಂದರೆ ಯಾವ ರೀತಿ ಡೇಟಾ ಸ್ಪ್ರೆಡ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ದ ಮೀನ್ ಡಿವಿಯೇಷನ್ ಈಸ್ ಡಿಫೈನ್ಡ್ ಆಸ್ ದ ಅರ್ಥಮೆಟಿಕ್ ಮೀನ್ ಆಫ್ ದಿ ಡಿವಿಯೇಷನ್ ಮೆಷರ್ಡ್ ಐದರ್ ಫ್ರಮ್ ಮೀನ್ ಆರ್ ಫ್ರಮ್ ಮೀಡಿಯನ್. ಅಂದರೆ ಅರ್ಥ, ಈ ಎಲ್ಲ ವ್ಯಾಲ್ಯೂಸ್ಗಳದ್ದು ಒಂದು ಸೆಟ್ ಆಫ್ ವ್ಯಾಲ್ಯೂಸ್ ಕೊಟ್ಟಿರ್ತಾನೆ ಅಂತ ತಿಳ್ಕೊಳ್ಳಿ. ಆ ಸೆಟ್ ಆಫ್ ವ್ಯಾಲ್ಯೂಸ್ಗಳಲ್ಲಿ ಅವರೇಜ್ ವ್ಯಾಲ್ಯೂ ಯಾವುದೋ ಒಂದು ಕಂಡುಹಿಡಿಯೋದು, ಅಥವಾ ಮೀನ್ ಅಥವಾ ಮೀಡಿಯನ್ ವ್ಯಾಲ್ಯೂ ಕಂಡುಹಿಡಿಯೋದು. ಇನ್ನು ಉಳಿದಂಥ ಎಲ್ಲ ವ್ಯಾಲ್ಯೂಸ್ಗಳು ಈ ಮೀನಿಂದ ಎಷ್ಟು ಡಿಫ್ರೆನ್ಸ್, ಎಷ್ಟು ದೂರದಲ್ಲಿದ್ದಾವೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅದನ್ನೆಲ್ಲ ಸಮ್ ಮಾಡಿದರೆ ಏನಂತ ಕರಿತೀವಿ, ಅದನ್ನು ಮೀನ್ ಡಿವಿಯೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳೋದಾದರೆ 40, 50, 60 3 ವ್ಯಾಲ್ಯೂಸ್ ಇದ್ದಾವೆ ಅಂತ ತಿಳ್ಕೊಳ್ಳಿ. ಇದರದ್ದು ಮೀನ್ ವ್ಯಾಲ್ಯೂ ಎಷ್ಟು, 50 ಅಲ್ವಾ, 50. ಈ 50ಗೆ ಈ 3 ವ್ಯಾಲ್ಯೂಸ್ಗಳು ಎಷ್ಟು ದೂರದಲ್ಲಿದ್ದಾವೆ? 50ಗೆ 50 ಎಷ್ಟು ದೂರದಲ್ಲಿದೆ, 0. 50ಗೆ 60 ಎಷ್ಟು ದೂರದಲ್ಲಿದೆ, 10. 50ಗೆ 40 ಎಷ್ಟು ದೂರದಲ್ಲಿದೆ, 10. ಹಾಗಾದ್ರೆ ಅದನ್ನು ಸಮ್ ಮಾಡಿ, 10, 0, 10 ಎಷ್ಟಾಯಿತು, 20 ಆಯಿತು. 20 ಡಿವೈಡೆಡ್ ಬೈ 3 ಮಾಡಬೇಕು ನಾನು. ಡಿವೈಡೆಡ್ ಬೈ 3 ಮಾಡಿದಾಗ ಏನು ಸಿಗುತ್ತೆ ನನಗೆ? ಸೊ 20 ಡಿವೈಡೆಡ್ ಬೈ 3 ಅಂತೇಳಿದರೆ 6 ಪಾಯಿಂಟ್ ಸಮಥಿಂಗ್ ಸಿಗುತ್ತೆ ನನಗೆ. ಸೊ 6 ಪಾಯಿಂಟ್ ಸಮಥಿಂಗ್ ಈಸ್ ದ ಡಿವಿಯೇಷನ್. ಪ್ರತಿಯೊಂದು ವ್ಯಾಲ್ಯೂಗಳು ಆನ್ ಅವರೇಜ್ 6 ಪಾಯಿಂಟ್ ಸಮಥಿಂಗ್ ಪಾಯಿಂಟ್ ವ್ಯಾಲ್ಯೂಸ್ ಇಷ್ಟು ದೂರದಲ್ಲಿದ್ದಾವೆ ಅಂತ ಅರ್ಥ. ಓಕೆನಾ? ಹೀಗೆ ಒಂದು ಮೀಡಿಯನ್ ಅಥವಾ ಮೀನಿಂದ ಇನ್ನು ಉಳಿದಂಥ ವ್ಯಾಲ್ಯೂಸ್ಗಳು ಎಷ್ಟು ದೂರದಲ್ಲಿದ್ದಾವೆ ಅಂತ ಕಂಡುಹಿಡಿಯೋದೆ, ಎಷ್ಟು ಡಿಫ್ರೆನ್ಸ್ ಇದೆ ಅವಕ್ಕೆ ಅಂತ ಕಂಡುಹಿಡಿಯೋದಕ್ಕೆ ಮೀನ್ ಡಿವಿಯೇಷನ್ ಅಂತ ಕರಿತೀವಿ. ದ ಫಾರ್ಮುಲಾ ಹೀಗಿದೆ, ನಿಮಗೆ ಯೂಶ್ವಲಿ ಫಾರ್ಮುಲಾದ ಮೇಲೆ ಕ್ವಶನ್ಸ್ ಕೇಳ್ಬೋದು. xi ಮೈನಸ್ ಮ್ಯೂ ಅಂತ ಕರೆದಿದ್ದೀನಿ. ಮ್ಯೂ ಅಂತೇಳಿದರೆ ಮೀನ್ ವ್ಯಾಲ್ಯೂ ಅಥವಾ ಮೀಡಿಯನ್ ವ್ಯಾಲ್ಯೂ ಅಂತೇಳಿ. ಸಿಗ್ಮಾ 1 to n xi ಮೈನಸ್ ಮ್ಯೂ ಅಂತ ಅಂದರೆ ಪ್ರತಿಯೊಂದು ವ್ಯಾಲ್ಯೂನು ಕೂಡ ಆ ಮೀನಿಂದ ಮೈನಸ್ ಮಾಡ್ತಾ ಹೋಗಬೇಕು. ಆ ಡಿಫ್ರೆನ್ಸನ್ನು ಸಮ್ ಮಾಡಬೇಕು. ಡಿವೈಡೆಡ್ ಬೈ ನಂಬರ್ ಆಫ್ ಐಟಮ್ಸ್, ಎಷ್ಟು ನಂಬರ್ಸ್ಗಳಿದ್ದಾವೆ ಅದರಿಂದ ಡಿವೈಡ್ ಮಾಡಬೇಕು. ಸೊ ಇದನ್ನು ನಾನು ಮೀನ್ ಡಿವಿಯೇಷನ್ ಅಂತ ಕರಿತೀನಿ. ಒಂದು ಎಕ್ಸಾಂಪಲ್ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಮುಂದೆ ನೋಡೋಣ. ನೆಕ್ಸ್ಟ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಏನು? ಈ ಅರ್ಥಮೆಟಿಕ್ ಮೀನ್ ಆಫ್ ಸ್ಕ್ವಯರ್ಡ್ ಡಿವಿಯೇಷನ್ ಫ್ರಮ್ ದ ಮೀನ್ ಈಸ್ ಕಾಲ್ಡ್ ಆಸ್ ವೇರಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿಯೋದಕ್ಕಿಂತ ಮುಂಚೆ ನಾವು ವೇರಿಯೇಷನ್ ಅಂತ ಒಂದು ವರ್ಡನ್ನು ಕಂಡುಹಿಡಿತೀವಿ. ಈ ವೇರಿಯೇಷನನ್ನು ಕಂಡುಬಿಡ್ದು ಅಥವಾ ವೇರಿಯನ್ಸ್ ಅಂತ ಕರಿತೀವಿ. ವೇರಿಯೇಷನ್ ಅಥವಾ ವೇರಿಯನ್ಸ್, ಈ ವೇರಿಯನ್ಸನ್ನು ಕಂಡುಹಿಡಿದು ಆಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಕಂಡುಹಿಡಿಬೇಕು. ಹಾಗಾದ್ರೆ ವಾಟ್ ಈಸ್ ವೇರಿಯನ್ಸ್, ವಾಟ್ ಈಸ್ ವೇರಿಯೇಷನ್? ಇಟ್ ಈಸ್ ಆನ್ ಅರ್ಥಮೆಟಿಕ್ ಮೀನ್ ಆಫ್ ಸ್ಕ್ವಯರ್ಡ್ ಡಿವಿಯೇಷನ್ ಫ್ರಮ್ ದಿ ಮೀನ್ ಈಸ್ ಕಾಲ್ಡ್ ಆಸ್ ವೇರಿಯೇಷನ್. ನೋಡಿ, ಆಗಲೇ ನಾವು ಮೀನ್ ಕಂಡುಹಿಡಿಯಬೇಕಾದ್ರೆ, ಮೀನ್ ಡಿವಿಯೇಷನ್ ಕಂಡುಹಿಡಿಯಬೇಕಾದ್ರೆ ಪ್ರತಿಯೊಂದು ವ್ಯಾಲ್ಯೂಸ್ನು ಯಾವುದರಿಂದ ಮೈನಸ್ ಮಾಡ್ತಿದ್ವಿ? ಮೀನಿಂದ ಮೈನಸ್ ಮಾಡ್ತಿದ್ವಿ ಅಲ್ವಾ, ಅವುಗಳನ್ನು ಸಮ್ ಮಾಡ್ತಿದ್ವಿ. ಈಗ ಆ ಡಿಫ್ರೆನ್ಸನ್ನು ಸ್ಕ್ವಯರ್ ಮಾಡಬೇಕು. ಪ್ರತಿಯೊಂದು ವ್ಯಾಲ್ಯೂಸ್ಗಳು ಮೀನಿಂದ ಎಷ್ಟು ದೂರದಲ್ಲಿದ್ದಾವೆ, ಎಷ್ಟು ಡಿಫ್ರೆನ್ಸಲ್ಲಿದ್ದಾವೆ ಅಂತ ನೋಡಿಕೊಂಡು ಅವುಗಳನ್ನು ಸ್ಕ್ವಯರ್ ಮಾಡಿ ಅದನ್ನು ಸಮ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಐಟಮ್ಸ್ ಮಾಡಿದರೆ ನಿಮಗೆ ವೇರಿಯನ್ಸ್ ಸಿಗುತ್ತೆ. ಬೇಕಾದ್ರೆ ಫಾರ್ಮುಲಾ ನೋಡಿ ಒಂದ್ಸಲ. ಸಿಗ್ಮಾ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವಯರ್ ಮಾಡಿದ್ದೀವಿ. ಇಲ್ಲಿ ಎಕ್ಸ್ ಅಂದರೆ ವ್ಯಾಲ್ಯೂಸ್ಗಳು, ವೈ ಅಂದರೆ ಮೀನ್ ವ್ಯಾಲ್ಯೂ,
ಪ್ರತಿಯೊಂದು ವ್ಯಾಲ್ಯೂನು ಮೀನ್ ವ್ಯಾಲ್ಯೂಯಿಂದ ಮೈನಸ್ ಮಾಡ್ತೀವಿ. ಮೈನಸ್ ಮಾಡಿದ ಮೇಲೆ ಡಿಫ್ರೆನ್ಸ್ ಕಂಡುಹಿಡಿತೀವಿ, ಅದನ್ನು ಸ್ಕ್ವಯರ್ ಮಾಡ್ತೀವಿ, ಅದಾದ ಮೇಲೆ ಅದನ್ನು ಸಮ್ ಮಾಡಿಬಿಟ್ಟು ಡಿವೈಡ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ವೇರಿಯನ್ಸ್. ಹಾಗಾದರೆ ವೇರಿಯನ್ಸಿಗೆ ಸ್ಕ್ವಯರ್ ರೂಟ್ ಹಾಕಿದರೆ, ಯಾಕಂದರೆ ನಾವು ಸ್ಕ್ವಯರ್ ಮಾಡಿರ್ತೀವಿ ವೇರಿಯನ್ಸ್ ಮಾಡುವಾಗ, ಆ ಡಿಫ್ರೆನ್ಸನ್ನು ಸ್ಕ್ವಯರ್ ಮಾಡಿರ್ತೀವಿ, ಅದಕ್ಕೆ ಸ್ಕ್ವಯರ್ ರೂಟ್ ಹಾಕಿದರೆ ನಮಗೊಂದು ವ್ಯಾಲ್ಯೂ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕರಿತೀವಿ. ಸೊ ಹಾಗಾದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇನ್ ಫಾರ್ಮುಲಾ ಏನು? ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ ಅಂತ ಕರಿತೀವಿ. ಸಿಗ್ಮಾ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಸಮೇಷನ್ ಆಫ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಎನ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಈಗ ಒಂದು ಎಕ್ಸಾಂಪಲ್ ಮಾಡೋಣ. ಈ ಎಕ್ಸಾಂಪಲ್ನ ನೋಡಿದಾಗ ನಿಮಗೆ ಮೀನ್ ಡಿವಿಯೇಷನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ವೇರಿಯನ್ಸ್ ಹೆಂಗೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೆಂಗೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ದ ಮಿಡ್ ಡೇ ಟೆಂಪ್ರೇಚರ್ in degree Celsius recorded for 1 week in June were 21, 23, 24, 19, 19, 20, 21. ಯಾವುದೋ ಒಂದು ವರ್ಷದ ಜೂನ್ ತಿಂಗಳಲ್ಲಿ ಟೆಂಪ್ರೇಚರನ್ನು ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಟೆಂಪ್ರೇಚರ್ ಯಾವ ರೀತಿ ಇದೆ? 21, 23, 24 ಈ ರೀತಿಯಾಗಿದೆ. ಇದರದ್ದು ಮೀನ್ ವ್ಯಾಲ್ಯೂನ ನೋಡಿ. ಈ ವ್ಯಾಲ್ಯೂ ನೋಡಿದ ತಕ್ಷಣ ನನಗೇನು ಕನ್ಕ್ಲೂಷನ್ ಹೇಳಕ್ಕೆ ಬರಲ್ಲ. ಏನು ಗೊತ್ತಾಗುತ್ತೆ ಈ ವ್ಯಾಲ್ಯೂಯಿಂದ? ಏನು ಕನ್ಕ್ಲೂಷನ್ ಜಾಸ್ತಿ ಗೊತ್ತಾಗಲ್ಲ. ಆದರೆ ಈ ವ್ಯಾಲ್ಯೂದಿಂದ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಮೀನ್ ಡಿವಿಯೇಷನನ್ನು ಕಂಡುಹಿಡಿದಾಗ ನಾವು ಅದರಿಂದ ಕಂಪೇರ್ ಮಾಡ್ಬೋದು ವ್ಯಾಲ್ಯೂಸ್ಗಳನ್ನು. ಲಾಸ್ಟ್ ಇಯರ್ ಜೂನಲ್ಲಿ ಯಾವ ರೀತಿ ಇತ್ತು, ಈ ವರ್ಷದ ಜೂನಲ್ಲಿ ಯಾವ ರೀತಿ ಇದೆ. ಸೊ ಆ ಸ್ಟ್ಯಾಂಡರ್ಡ್ ಡಿವಿಯೇಷನಿಂದ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ದಟ್ಸ್ ವೈ ಹೌ ಟು ಕ್ಯಾಲ್ಕುಲೇಟ್ ದಿಸ್. ನೋಡಿ, ಇಲ್ಲಿ ಎಕ್ಸ್ ಐ ಅಂತ ಹೇಳ್ಬಿಟ್ಟು ಐಟಮ್ಸ್ಗಳನ್ನೆಲ್ಲ ಒಂದು ಕಾಲಮಲ್ಲಿ ಬರ್ಕೊಂಡಿದ್ದೀನಿ. 21, 23, 24 ಅಂತೇಳಿ. ನೆಕ್ಸ್ಟ್ ಅವುಗಳ ಡಿಫ್ರೆನ್ಸ್ ಕಂಡುಹಿಡಿಬೇಕಲ್ವಾ? ಮೀನ್ ವ್ಯಾಲ್ಯೂದು ಡಿಫ್ರೆನ್ಸ್ ಕಂಡುಹಿಡಿಬೇಕಲ್ವಾ? ಫಸ್ಟ್ ಇದ್ರದ್ದು ಮೀನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ನಾನು. ಈ ಡೇಟಾ ಸೆಟ್ಟಿನ ಮೀನ್ ವ್ಯಾಲ್ಯೂ ಎಷ್ಟು ಬರುತ್ತೆ? 21 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಆ 21ಇಂದ ಪ್ರತಿಯೊಂದು ವ್ಯಾಲ್ಯೂನು ಮೈನಸ್ ಮಾಡ್ತಾ ಹೋಗೋದು. ಆ ಮೀನ್ ವ್ಯಾಲ್ಯೂನ ಎಕ್ಸ್ ಬಾರ್ ಅಂತ ತೊಗೊಂಡಿದ್ದೀನಿ. ಆ ಎಕ್ಸ್ ಬಾರ್ನ ಪ್ರತಿಯೊಂದು ವ್ಯಾಲ್ಯೂಯಿಂದ ಮೈನಸ್ ಮಾಡ್ತಾ ಹೋಗೋದು. 21 ಮೈನಸ್ 21 0, 23 ಮೈನಸ್ 21 2, 24 ಮೈನಸ್ 21 3. ಈ ರೀತಿ ನಾನು ಆ ಡಿಫ್ರೆನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿದ್ದೀನಿ. ಓಕೆ, ಎಲ್ಲ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ಈಗ ಏನು ಮಾಡಬೇಕು? ಆ ಡಿಫ್ರೆನ್ಸನ್ನು ನಾನು ಸಮ್ ಮಾಡಬೇಕು. ಯಾವುದರಲ್ಲಿ? ಮೀನ್ ಡಿವಿಯೇಷನ್ ಕಂಡುಹಿಡಿಯಬೇಕಾಗಿದ್ದರೆ ಆ ಡಿಫ್ರೆನ್ಸನ್ನು ಸಮ್ ಮಾಡಿ ಡಿವೈಡೆಡ್ ಬೈ 7 ಮಾಡಿದರೆ ಮೀನ್ ಡಿವಿಯೇಷನ್ ಸಿಗ್ತಿತ್ತು. ಬಟ್ ನಾನಿಲ್ಲಿ ಮಾಡ್ತಿರೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಹಾಗಾಗಿ ಆ ಡಿಫ್ರೆನ್ಸನ್ನೆಲ್ಲ ಏನು ಮಾಡಿದ್ದೀನಿ? ಸ್ಕ್ವಯರ್ ಮಾಡ್ತಾ ಬಂದಿದ್ದೀನಿ. ನೋಡಿ, 0 ಸ್ಕ್ವಯರ್ ಈಸ್ 0, 2 ಸ್ಕ್ವಯರ್ 4, 3 ಸ್ಕ್ವಯರ್ 9 ಈ ರೀತಿ ಸ್ಕ್ವಯರ್ ಮಾಡಿದ್ದೀನಿ. ಆ ಸ್ಕ್ವಯರ್ ಮಾಡಿದ ಮೇಲೆ ಅದನ್ನೆಲ್ಲ ಸಮ್ ಮಾಡಿದ್ದೀನಿ. 22 ಬಂತು. 22ನ ಡಿವೈಡೆಡ್ ಬೈ 7 ಮಾಡಿ 3.143 ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ವೇರಿಯನ್ಸ್. ನೋಡಿ, ಎಷ್ಟು ಫಾರ್ಮುಲಾ ನೋಡಿದ ತಕ್ಷಣ ಗೊತ್ತಾಗಲ್ಲ. ಈ ಎಕ್ಸಾಂಪಲ್ ನೋಡಿದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನಾನು ಎಲ್ಲ ಐಟಮ್ಸ್ಗಳನ್ನು ಮೀನ್ ವ್ಯಾಲ್ಯೂಯಿಂದ ಮೈನಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ಕ್ವಯರ್ ಮಾಡಿದ್ದೀನಿ. ಸ್ಕ್ವಯರ್ ಮಾಡಿ ಸಮ್ ಮಾಡಿ ಡಿವೈಡೆಡ್ ಬೈ 7 ನಂಬರ್ ಆಫ್ ಐಟಮ್ಸ್ ಮಾಡಿದಾಗ ನಿಮಗೆ ವೇರಿಯನ್ಸ್ ಸಿಕ್ತು. ಅದಕ್ಕೆ ಸ್ಕ್ವಯರ್ ರೂಟ್ನ ಕಂಡುಹಿಡಿದ್ರೆ ನೋಡಿ 3.143 ಈಸ್ ದ ವೇರಿಯನ್ಸ್. ಅದಕ್ಕೆ ಸ್ಕ್ವಯರ್ ರೂಟ್ ಮಾಡಿದ್ರೆ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 1.77 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಈ ನಂಬರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಸ್ತಿ ಆಗ್ತಾ ಹೋದರೆ ವ್ಯಾಲ್ಯೂಸ್ಗಳು ತುಂಬ ಸ್ಪ್ರೆಡ್ ಆಗಿದ್ದಾವೆ ಅಂತ ಅರ್ಥ. ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಡಿಮೆ ಆಗ್ತಾ ಬಂದರೆ ವ್ಯಾಲ್ಯೂಸ್ಗಳು ಹತ್ತತ್ರ ಇದ್ದಾವೆ, ಕ್ಲೋಸ್ ಇದ್ದಾವೆ ಅಂತ ಅರ್ಥ. ಓಕೆ, ಈ ವರ್ಷದಕ್ಕೆ ಈ ವ್ಯಾಲ್ಯೂಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿತೀವಿ. ಇನ್ನೊಂದು ವರ್ಷದ ಅಥವಾ ಇನ್ನೊಂದು ತಿಂಗಳಿನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿತೀವಿ. ಆಗ ನಾನು ಅದು ಜಾಸ್ತಿ ಇದೆನಾ ಇದು ಜಾಸ್ತಿ ಇದೆನಾ ಅಂತ ಈಸಿಯಾಗಿ ಕಂಪೇರ್ ಮಾಡ್ಬೋದು. 1.77ಗೂ ಮತ್ತು ಇನ್ನೊಂದು ನಂಬರ್ ಎಷ್ಟೋ 3.5 ಅಂತ ಏನೋ ಬಂದಿರುತ್ತೆ ಇನ್ನೊಂದು ವರ್ಷದ್ದು. ಅದಕ್ಕೂ ನೋಡಿದಾಗ ಇಲ್ಲಿ ಟೆಂಪ್ರೇಚರ್ ತುಂಬ ವೇರಿಯೇಷನ್ ಆಗಿಲ್ಲ. 1.77 ಇದ್ದಾಗ ಟೆಂಪ್ರೇಚರ್ ತುಂಬ ವೇರಿಯೇಷನ್ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಅದೇ 3.7 ಇದ್ದಾಗ ಟೆಂಪ್ರೇಚರ್ ತುಂಬ ವೇರಿಯೇಷನ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಪೆಸಿಫೈಸ್ ದ ವೇರಿಯೇಷನ್ ಇನ್ ದ ಡೇಟಾ. ಓಕೆ, ಸೊ ಈ ರೀತಿಯಾಗಿ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಕಂಡುಹಿಡಿಬೋದು. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ ಇಲ್ಲಿ.
ನಿಮಗೇನಾದರೂ ಸಿ ಇ ಟಿನಲ್ಲಿ ಎಕ್ಸಾಂಪಲ್ಸ್ನ ಕೇಳ್ಬೋದು ಅಂತೇಳಿ. ವೆನ್ ಎ ಡೈ ಈಸ್ ರೋಲ್ಡ್ ದ ಪಾಸಿಬಲ್ ಔಟ್ಕಮ್ಸ್ ವಿಲ್ ಬಿ 6. ಸೊ ದ ಸ್ಯಾಂಪಲ್ ಸ್ಪೇಸ್ n is equal to 6 ಆ್ಯಂಡ್ ದ ಡೇಟಾ ಸೆಟ್ ಈಸ್ 1 2 3 4 5 6. ಒಂದು ಡೈ ಅಂತೇಳಿದರೆ ಒಂದು ದಾಳವನ್ನು ಹಾಕಿದಾಗ ನಿಮಗೆ 6 ಔಟ್ಕಮ್ ಬರ್ಬೋದು. 1 ಬೀಳ್ಬೋದು, 2 ಬೀಳ್ಬೋದು, 3 ಅಥವಾ 6 ಬೀಳ್ಬೋದು. ಓಕೆ, ಸೊ ಈ ವ್ಯಾಲ್ಯೂಸ್ಗಳದ್ದು ಹೆಂಗೆ ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತೇಳಿ. ಫಸ್ಟ್ ಈ ವ್ಯಾಲ್ಯೂಗಳದ್ದು ಮೀನ್ ವ್ಯಾಲ್ಯೂ ಕಂಡುಹಿಡಿದ್ರೆ, ಮೀನ್ ವ್ಯಾಲ್ಯೂ ಹೆಂಗೆ ಕಂಡುಹಿಡಿಯೋದು? ಸಮ್ ಆಫ್ ದ ವ್ಯಾಲ್ಯೂಸ್ ಆ್ಯಂಡ್ ಡಿವೈಡೆಡ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್ 6, 3.5 ಅಂತಕ್ಕಂಥ ವ್ಯಾಲ್ಯೂ ಬರುತ್ತೆ. ಈಗೇನು ಮಾಡಬೇಕು, ಪ್ರತಿಯೊಂದು ವ್ಯಾಲ್ಯೂನು ಈ ಮೀನ್ ವ್ಯಾಲ್ಯೂಯಿಂದ ಮೈನಸ್ ಮಾಡ್ತಾ ಹೋಗಬೇಕು. ಪ್ರತಿಯೊಂದು ವ್ಯಾಲ್ಯೂನು ಮೀನ್ ವ್ಯಾಲ್ಯೂಯಿಂದ ಮೈನಸ್ ಮಾಡ್ತಾ ಬನ್ನಿ. ಆ ಮೈನಸ್ ಮಾಡಿದಾಗ ನಿಮಗೆ ಮೈನಸ್ ಮಾಡಿಬಿಟ್ಟು ಡಿವೈಡೆಡ್ ಬೈ 6 ಮಾಡಿ. ಸೊ ಯು ವಿಲ್ ಗೆಟ್ ಸಿಗ್ಮಾ ಸ್ಕ್ವೇರ್ ಇಸ್ ಈಕ್ವಲ್ ಟು 2.917. ವಾಟ್ ಈಸ್ ದಟ್ ಸಿಗ್ಮಾ ಸ್ಕ್ವೇರ್? ವೇರಿಯನ್ಸ್ 2.917 ಆಯಿತು. ಅದಕ್ಕೆ ಸ್ಕ್ವೇರ್ ರೂಟ್ ಹಾಕಿ 1.7 ಬರುತ್ತೆ. ಸೊ ದಟ್ ಈಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್, ರೈಟ್? ಸೊ ಈ ರೀತಿಯಾಗಿ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಈಸಿಯಾಗಿ ಕಂಡುಹಿಡಿಬೋದು. ಬಟ್ ನಿಮಗೆ ನಮ್ಮ SCA ಲ್ಯಾಬಲ್ಲಿ ಪ್ರಾಕ್ಟಿಕಲ್ ಹೇಳ್ಕೊಟ್ಟಿರ್ತಾರೆ. ಆ ಪ್ರಾಕ್ಟಿಕಲ್ ಮೇಲೂ ಕ್ವಶನ್ಸ್ ಕೇಳ್ಬೋದು. ಇದೇ ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಎಕ್ಸೆಲಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಎಕ್ಸೆಲಲ್ಲಿ ಈ ರೀತಿ ಡೇಟಾ ಸೆಟ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ಡೇಟಾ ಸೆಟ್ಟನ್ನು ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿ ಯಾವ ಫಾರ್ಮುಲಾ ಹಾಕ್ಬೇಕು ನಿಮಗೆ? ಈಸ್ ಈಕ್ವಲ್ ಟು STDEV. ಯಾವ ಫಾರ್ಮುಲಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ? STDEV ಅಂತಕ್ಕಂಥ ಫಾರ್ಮುಲಾ ಹಾಕಿ ಅದರ ಬ್ರಾಕೆಟಲ್ಲಿ ರೇಂಜ್ ಕೊಡಬೇಕು. ಯಾವ ಕಾಲಮ್ಮಿಂದ ಯಾವ ಕಾಲಮ್ ತನಕ ಅಂತ ರೇಂಜ್ ಕೊಡಬೇಕು. ಈ ರೀತಿ ಫಾರ್ಮುಲಾಸ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಹಾಗಾಗಿ ಈ ಇನ್ಫಾರ್ಮೇಷನ್ ಹೇಳ್ತಿದ್ದೀನಿ. ವೇರಿಯನ್ಸ್ ಕಂಡುಹಿಡಿಲಿಕ್ಕೆ ಫಾರ್ಮುಲಾ ಏನು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿಯೋ ಫಾರ್ಮುಲಾ ಯಾವುದು, ಅವರೇಜ್ ಕಂಡುಹಿಡಿಯೋ ಫಾರ್ಮುಲಾ ಯಾವುದು. ಪ್ರಾಕ್ಟಿಕಲಿ ನಿಮಗೆ ಪ್ರಾಕ್ಟಿಕಲ್ಸ್ ಇದನ್ನೇ ಮಾಡಿಸಿರ್ತಾರೆ ಸ್ನೇಹಿತರೆ. ಹಾಗಾಗಿ ಇದನ್ನು ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ ಅಂತ. ಓಕೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ವಿಚ್ ಫಾರ್ಮುಲಾ? ಈಸ್ ಈಕ್ವಲ್ ಟು STDEV ಆ್ಯಂಡ್ ದ ರೇಂಜ್. ಯಾವುದೋ ಒಂದು ರೇಂಜ್ ಆಫ್ ವ್ಯಾಲ್ಯೂಸ್ನ ಅದಕ್ಕೆ ಫಾರ್ಮುಲಾ ಕೊಟ್ಟರೆ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಅದು ನಿಮಗೆ ತಿಳಿಸುತ್ತೆ. ಓಕೆ, ಸೊ ಇಷ್ಟು ಈ ಒಂದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಇನ್ನೂ 2 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದ್ದಾವೆ. ಅವುಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ 2ನೇ ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಈ ಸೆಷನ್ ಮತ್ತು 2ನೇ ಸೆಷನ್ ಎರಡರದ್ದು MCQ ಕ್ವಶನ್ಸನ್ನು 2ನೇ ಸೆಷನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಆ ವಿಡಿಯೋನ ನೋಡಿ. ಅಲ್ಲಿಗೆ ನಿಮಗೆ ಈ ಎಲ್ಲ ಕಾನ್ಸೆಪ್ಟ್ಸ್ಗಳು ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಗುಡ್ ಬೈ, ಧನ್ಯವಾದಗಳು, ಥ್ಯಾಂಕ್ ಯು.